ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುಣೋ ವೈರಾಗ್ಯಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपार्थचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं मुस्तामलकथाङ्गतम् यस्य सारस्वतस्रोतो कुलामोदवासितं श्रुतीनां विश्वमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम्। यति परिमृडो यद्गीतानामदर्शेदं च सा निगमपरिषन्नेतीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तस्तारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। रामानुजाय नमः। निगमान्तमः देशिकाय नमः। ಜ್ಞಾನಿಯ ಒಂದು ದುರ್ಲಭತ್ವ ಅದನ್ನು ಭಗವಂತನು ಹೇಳ್ತಾ ಇರುವಂತಹ ಭಾಗ. ಇದರಲ್ಲಿ ಮನುಷ್ಯರಾಗಿ ಮನುಷ್ಯನಂತೆಯೇ ಹುಟ್ಟಿದಾನೆ ಅಂತ ತಿಳಿದು ಪರಮಾತ್ಮನನ್ನ ಅವನ ಒಂದು ಸರ್ವೇಶ್ವರತ್ವ ಜಗತ್ಕಾರಣತ್ವ ಮೊದಲಾದೆಲ್ಲ ಅನೇಕ ಆಶ್ಚರ್ಯ ಚೇಷ್ಟಿತಗಳಲ್ಲಿ ಅವನು ಅತಿಮಾನುಷತ್ವ ತೋರಿಸಿದರೂ ಕೂಡ ಆದರೂ ಕೂಡ ಇವರು ಮನುಷ್ಯತ್ವ ಅನ್ನುವ ತಮ್ಮ ಅದರ ಕಾರಣದಿಂದ ಉಂಟಾದಂತಹ ಜ್ಞಾನ ಸಂಕೋಚದಿಂದ ಪರಮಾತ್ಮನನ್ನು ತಿಳಿಲಿಲ್ಲ ಅಂತ ಹೇಳುವುದು ಇಲ್ಲಿ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಯೋಗಮಾಯಾ ಸಮಾವೃತಃ ಅದುವೇ ಅಲ್ಲಿ ಕಾರಣ ಅಂತ ಹೇಳಿದರು. ಅತಿವಾಯು ಅತಿ ಇಂದ್ರ ಕರ್ಮಾಣಂ ಅಂತ ಹೇಳಿದಾಗ ವಾಯು ಇಂದ್ರರಿಗೂ ಸಾಧ್ಯವಿಲ್ಲದಂತಹ ಆಶ್ಚರ್ಯಕರವಾದಕ ನನ್ನ ಆಶ್ಚರ್ಯ ಚೇಷ್ಟಿತಗಳನ್ನೆಲ್ಲ ನಾನು ಮಾಡಿ ತೋರಿಸಿದೆ. ಆದರೂ ಕೂಡ ಪರಾವಸ್ಥಾನಸ್ಯ ಅಜ್ಞಾನಂ ಸರ್ವೇಷಾಂ ಪ್ರಾಪ್ತಮೇವ ಹಿ. ಅದು ಎಲ್ಲರಿಗೂ ಇಲ್ಲಿ ಹುಟ್ಟಿದವರಿಗೆಲ್ಲ. ಯಾಕೆ ಅಂದರೆ ಅವರು ಮಾಯೆಯಿಂದ ಮುಚ್ಚಲ್ಪಟ್ಟಿದ್ದಾರೆ. ಅವರ ಜ್ಞಾನವು ಸಂಕುಚಿತವಾಗಿದೆ. ಪರಂಭಾವ ಮಜಾನಂತಹ ಅಂತ ಇಲ್ಲಿ ಹೇಳಿರೋದು ಮನುಷ್ಯತ್ವೇ ಪರತ್ವಸ್ಯ ಅಜ್ಞಾನ ಮುಚ್ಯತೆ. ಆದ್ದರಿಂದ ಇಲ್ಲಿ ಪ್ರಸಂಗಾರ್ಥಂ ಲಿಂಗೋಕ್ತಿ ಅಂತ ಹೇಳಿದ್ರು. ಪ್ರಾಸಂಗಿಕವಾಗಿ ಇಲ್ಲಿ ಅತಿ ವಾಯು ಅತಿ ಇಂದ್ರ ಕರ್ಮಾಣಂ ಅಂತ ಹೇಳಿರುವಂತಹದ್ದು. ಹಾಗೆಯೇ ತೇಜಸ್ವರೂಪ ನಿರತಿಶಯ ದೀಪ್ತಿ ಯುಕ್ತತ್ವಂ ಜಗತ್ಕಾರಣ ಪರಮಪುರುಷ ಅಸಾಧಾರಣ ಧರ್ಮತೆಯ ವೇದಾಂತೇಶು ನಿರ್ಣೀತಂ.
ಅವನ ನಿರತಿಶಯವಾದ ದೀಪ್ತಿ ಹೊಂದಿರುವುದೇ ಜಗತ್ಕಾರಣತ್ವ ಅಂತ ಹೇಳೋದಕ್ಕೆ ಅಸಾಧಾರಣವಾದ ಒಂದು ಧರ್ಮ. ಆ ಒಂದು ಅದರ ಚಿಹ್ನೆಯಿಂದಲೇ, ಲಕ್ಷಣದಿಂದಲೇ ಕೆಲವು ವೇದಾಂತ ವಾಕ್ಯಗಳಲ್ಲಿ ಜಗತ್ಕಾರಣತ್ವವನ್ನು ಸ್ಥಾಪನೆ ಮಾಡಿದ್ದಾರೆ ಬಾದರಾಯಣರು. ಇದರಿಂದ ಅತಿವಾಯು ಎಂದ್ರ ಕರ್ಮತ್ವಂಚ ಸರ್ವನಿಯಂತೃತ್ವ ಲಿಂಗಂ. ಅತಿವಾಯು ಎಂದ್ರ ಕರ್ಮಗಳನ್ನು ಮಾಡಿರೋದೆಲ್ಲ ಎಲ್ಲರನ್ನು ನಿಯಮನ ಮಾಡ್ತಾನೆ ಅನ್ನುವುದಕ್ಕೆ ಲಕ್ಷಣ. ಆದ್ದರಿಂದ ಇದೆಲ್ಲವೂ ಅವನ ಪರತ್ವವನ್ನು ತೋರಿಸುವಂತಹದ್ದು. ಮಾಮಜಂ ಇತ್ಯನೇನ ನಿಖಿಲ ಜಗದೇಕ ಕಾರಣಂ. ಜಗತ್ತಿಗೆಲ್ಲ ಏಕ ಕಾರಣನಾದವನು. ಅವ್ಯಯಂ ಅನ್ನೋದನ್ನು ಸರ್ವೇಶ್ವರತ್ವ ತಿಳಿಸಲ್ಪಡುತ್ತೆ. ಸ್ವರೂಪತಃ ಧರ್ಮತಶ್ಚ ನಿರ್ವಿಕಾರತ್ವಂ ತಸ್ಯ ಅವ್ಯಯತ್ವಂ. ಸ್ವರೂಪ ಧರ್ಮ ಎಲ್ಲದರಲ್ಲಿಯೂ ನಿರ್ವಿಕಾರವಾಗಿರುವುದೇ ಅವನ ಅವ್ಯಯತ್ವಂ ಅಂತ ಹೇಳಲ್ಪಡುವುದು ಪರಮಾತ್ಮನಿಗೆ. ಹಿಂದೆ ಹೇಳಿದಂತೆ ಅಜೋಪಿ ಸನ್ ಅವ್ಯಯ ಆತ್ಮ ಭೂತಾನ ಈಶ್ವರೋಪಿ ಸನ್ ಅಂತ ಹೇಳಿದ್ದ, ಅದನ್ನೇ ಮತ್ತೆ ಇಲ್ಲಿ ಸೂಚಿತವಾಗಿದೆ, ಅದುವೇ ಇಲ್ಲಿ ಅಂತ ಹೇಳಿ. ಅಜಮವ್ಯಯಂ ನಾಭಿಜಾನಾತಿ. ನನ್ನನ್ನು ಈ ರೀತಿ ತಿಳಿಯೋದಿಲ್ಲ. ಹೇಗೆ ತಿಳಿದ್ರು ಅಂತ ಹೇಳಿದ್ರೆ, ಪುರುಷಾಂತರವತ್ ಕರ್ಮಾಧೀನ ಜನ್ಮಾನಂ ಜ್ಞಾನ ಸಂಕೋಚಾದಿಮಂತಂ ಜಾನಾತಿ. ಬೇರೆ ಸಾಮಾನ್ಯ ಪುರುಷರಂತೆ ನನ್ನನ್ನು ಕರ್ಮಾಧೀನವಾದ ಜನ್ಮವನ್ನು ಹೊಂದಿರುವಂತಹವನು, ಜ್ಞಾನ ಸಂಕುಚಿತವಾದ ಜ್ಞಾನವುಳ್ಳವನು ಮೊದಲಾದಾಗಿ ಪರಮಾತ್ಮನನ್ನು ಈ ರೀತಿ ತಿಳಿದರೆ ಹೊರತು ನನ್ನ ಪರತ್ವವನ್ನು ತಿಳಿದಿಲ್ಲ ಅವರು ಅಂತ ಇಲ್ಲಿ ಹೇಳಿದ್ದಾನೆ. ಪರಮಾತ್ಮನು ತನ್ನ ಸ್ವರೂಪವನ್ನು ಹೇಳ್ತಾನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ನಾನು ಎಲ್ಲವನ್ನು ತಿಳಿದಿದ್ದೇನೆ, ಆದರೆ ನನ್ನನ್ನು ತಿಳಿಯುವವರು ಬಹಳ ದುರ್ಲಭ ಅಂತ ಹೇಳಿ ಜ್ಞಾನಿಗಳು ಸುದುರ್ಲಭ ಅಂತ ಹಿಂದೆಯೇ ಹೇಳಿದ ಹಾಗೆ, ಅತೀತಾನಿ ವರ್ತಮಾನಾನಿ ಆಗತಾನಿ ಚ ಸರ್ವಾಣಿ ಭೂತಾನಿ ಅಹಂ ವೇದ ಜಾನಾಮಿ. ಸಮತೀತಾನಿ ವರ್ತಮಾನಾನಿ ಭವಿಷ್ಯಾಣಿ. ಮುಂದೆ ಬರುವಂತಹದ್ದು, ಹಿಂದೆ ಇವಾಗಿರೋದು, ಹಿಂದೆ ಹೋಗಿದ್ದು ಎಲ್ಲವನ್ನು ಕೂಡ ಸರ್ವಾಣಿ ಭೂತಾನಿ ಅಹಂ ವೇದ ಮಾಂ ತು ವೇದ ನ ಕಶ್ಚನ. ನನ್ನನ್ನು ಯಾರು ಕೂಡ ತಿಳಿಯಲಿಲ್ಲ ಅಂತ ಹೇಳಿದ್ರೆ, ಮಯಾ ಅನುಸಂಧೀಯಮಾನೇಷು ಕಾಲತ್ರಯವರ್ತಿಷು ಭೂತೇಷು ಮಾಂ ಏವಂ ವಿಧಂ ವಾಸುದೇವಂ ಸರ್ವಸಮಾಶ್ರಯಣೀಯತ್ವಾಯ ಅವತೀರ್ಣಂ ವಿದಿತ್ವಾ ಮಾಮೇವ ಸಮಾಶ್ರಯನ್ನ ನ ಕಶ್ಚಿತ್ ಉಪಲಭ್ಯತೆ. ಮೂರು ಕಾಲಗಳಲ್ಲಿಯೂ ಕೂಡ ನನ್ನನ್ನು ವಾಸುದೇವನಾಗಿ ನಾನು ಅವತಾರಣ ಮಾಡಿದನಲ್ಲ, ಎಲ್ಲರೂ ನನ್ನನ್ನು ಆಶ್ರಯಿಸಲಿ ಅಂತ ಹೇಳಿಬಿಟ್ಟು, ಇಂತಹ ನನ್ನನ್ನು ಮೂರು ಕಾಲತ್ರಯದಲ್ಲಿ ಇರುವಂತಹ ಯಾರೆಲ್ಲರೂ ನನ್ನನ್ನು ನೋಡಿದರೋ ತಿಳಿದರೋ ಅವರು ಯಾರೂ ಕೂಡ ಈ ರೀತಿಯಾಗಿ ನನ್ನ ಸರ್ವೇಶ್ವರತ್ವವನ್ನು ತಿಳಿದು ನನ್ನನ್ನೇ ಸಮಾಶ್ರಯಣ ಮಾಡಿ ನನ್ನಲ್ಲಿ ಆಶ್ರಯಿಸುವವರು ಯಾರೂ ಕೂಡ ಸಿಗೋದಿಲ್ಲ. ಕಶ್ಚಿತ್ ನ ಉಪಲಭ್ಯತೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಆದ್ದರಿಂದಲೇ ಜ್ಞಾನಿ ಸುದುರ್ಲಭ ಏವ. ಸುದುರ್ಲಭ ತೇಷಾಂ ಜ್ಞಾನಿ ನಿತ್ಯಯುಕ್ತ ಅಂತೆಲ್ಲ ಹೇಳಿ, ಜ್ಞಾನಿ ಸುದುರ್ಲಭ ಅಂತ ಹೇಳಿ, ಜ್ಞಾನಿ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು ಅಂತ ಹೇಳಿದ್ದೆ ಇಲ್ಲಿ ಅದನ್ನು ಹೇಳ್ತಾ ಇದ್ದಾನೆ ಪರಮಾತ್ಮನು. ನಾನು ಎಲ್ಲವನ್ನು ತಿಳಿದಿದ್ದೇನೆ, ಆದರೆ ಎಲ್ಲ ಕಾಲದಲ್ಲಿಯೂ ಕೂಡ ನನ್ನನ್ನು ಯಾರೆಲ್ಲರೂ ಕೂಡ ನನ್ನ ವಿಷಯದಲ್ಲಿ ಅನುಸಂಧಾನ ಮಾಡಿದ್ರೋ, ನನ್ನ ವಿಷಯವನ್ನು ತಿಳಿಯಲು ಪ್ರಯತ್ನ ಮಾಡಿದ್ರೋ, ಅವರು ಯಾರೂ ಕೂಡ ಇಂತಹ ನನ್ನ ದಿವ್ಯವಾದ ಅವತಾರವನ್ನು, ಎಲ್ಲರೂ ಆಶ್ರಯಿಸಲಿ ಅಂತ ನಾನು ಮಾಡಿದ ಅವತಾರವನ್ನು ತಿಳಿದು ನನ್ನನ್ನು ಆಶ್ರಯಿಸುವವರು ನಾನು ಯಾರು ಕಂಡು ಬರೋದಿಲ್ಲ ಅಂತ ಹೇಳಿದ್ರೆ ಅತ್ಯಂತ ದುರ್ಲಭ ಅಂತೇಳಿ ಜ್ಞಾನಿಯ ಮಹಾತ್ಮೆ ಇಲ್ಲಿಯೂ ಹೇಳಲ್ಪಡುತ್ತೆ. ಅಯಂ ಲೋಕಃ ನಾಭಿಜಾನಾತಿ ಏತಾವತ ವರ್ತಮಾನ ಮಾತ್ರ ಪರತ್ವಂ ನಾಶಂಕನೀಯಂ. ಹಿಂದೆ ಶ್ಲೋಕದಲ್ಲಿ ಹೇಳಿದಾಗ ನಾಹಂ ಪ್ರಕಾಶಃ ಸರ್ವಸ್ಯ ಮೂಢೋಯಂ ನಾಭಿಜಾನಾತಿ ಲೋಕಃ ಮಾಮಂತಹ ಅಯಂ ಲೋಕಃ ನಾಭಿಜಾನಾತಿ ಅಂತ ಹೇಳೋದು. ಈ ಲೋಕದಲ್ಲಿ ಇರುವವರು ತಿಳಿಯೋದಿಲ್ಲ ಅಂತ ಅಷ್ಟೇ. ಈ ಲೋಕದಲ್ಲಿ ಅಷ್ಟೇ ಅಲ್ಲ, ಮೂರು ಕಾಲಗಳಲ್ಲಿ ಇರುವವರು ಯಾರೂ ತಿಳಿದಿಲ್ಲ ಅಂತ ಹೇಳಿ, ಕಾಲತ್ರೇ ವರ್ತಿಷು ಭೂತೇಶು ಅಂತ ಹೇಳಿ ಇಲ್ಲಿ ಬರೀ ಈ ಕಾಲದಲ್ಲಿರುವ ಅಷ್ಟೇ ವರ್ತಮಾನ ಮಾತ್ರವೇ ಅಂತ ಹೇಳಿದ್ರೆ, ಕಿಂತು ತ್ರೈಲೋಕ್ಯವರ್ತೀನ್ಯಪಿ ಭೂತಾನಿ ನ ಜಾನಂತಿ. ಮೂರು ಲೋಕದಲ್ಲಿ ಮೂರು ಕಾಲ ತ್ರೈಕಾಲ್ಯವರ್ತೀನಿ. ಹಿಂದೆ ಇದ್ದವರು ಅಷ್ಟೇ, ಇವಾಗಿರುವವರು ಮುಂದೆ ಬರುವವರು ಯಾರು ಕೂಡ ನನ್ನನ್ನು ಈ ರೀತಿ ತಿಳಿಯೋರು ಬಹಳ ದುರ್ಲಭ.
ಅಂತ ಹೇಳಿ ಅತೀತಾನಿ ಪೃಥಕ್ ನಿರ್ದಿಷ್ಟತ್ವಾತ್ ಭೂತಾನಿ ಇತಿ ಏತತ್ ಕ್ಷೇತ್ರಜ್ಞ ಪರಂ. ಆದ್ದರಿಂದ ಇಲ್ಲಿ ಅತೀತಾನಿ ವರ್ತಮಾನಾನಿ ಭೂತಾನಿ ಅಂತ ಹೇಳಿರುವಾಗ ಭೂತ ಶಬ್ದಗಳು, ಭೂತ ಅನ್ನುವ ಶಬ್ದ ಕ್ಷೇತ್ರಜ್ಞನನ್ನು ತಿಳಿಸುತ್ತೆ. ಅಂದರೆ ಶರೀರ ಉಳ್ಳಂತಹ ಜೀವಾತ್ಮ ಅವನನ್ನು ತಿಳಿಸುತ್ತೆ. ಸ್ವಸ್ಯ ಸರ್ವಜ್ಞತ್ವ ಮಾತ್ರ ಕಿಮರ್ಥ ಮುಚ್ಯತೆ. ಇವನು ಸರ್ವಜ್ಞ ಅಂತ ಹೇಳೋದು ಯಾಕೆ ಇಲ್ಲಿ ಹೇಳಲ್ಪಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಹೇಳುವಾಗ ಮಯಾ ಅನುಸಂಧೀಯಮಾನೇಷು ಭೂತೇಷು ಏವಂ ವಿಧಂ ವಾಸುದೇವಂ ಸರ್ವಸಮಾಶ್ರಯಣೀಯತ್ವಾಯ ಅವತೀರ್ಣಂ ವಿದಿತ್ವಾ ಮಾಮೇವ ಸಮಾಶ್ರಯನ್ ನ ಕಿಂಚಿತ್ ಉಪಲಭ್ಯತೆ. ಎಲ್ಲರಿಗೂ ಆಶ್ರಯಿಸಲಿ ಅಂತಲೇ ನಾನು ಅವತಾರ ಮಾಡಿರೋದನ್ನು ತಿಳಿದೆ ಈಗ ಮಾಡಿದಾರಲ್ಲ, ಆದ್ದರಿಂದ ನಾನು ಸರ್ವಜ್ಞನಾದರೂ ನಾನು ಎಲ್ಲರೂ ಆಶ್ರಯಿಸಲಿ ಅಂತ ನಾನು ಅವತಾರ ಮಾಡಿರೋದನ್ನು ಯಾರು ತಿಳಿಯೋದಿಲ್ಲ. ಆದ್ದರಿಂದ ತದ್ವೇದನ ಫಲಂ ಈ ತದೇಕ ಸಮಾಶ್ರಯಣಂ ಇದು ದರ್ಶಯಿತು. ಇಂತಹ ಪರಮಾತ್ಮನ ಪರತ್ವವನ್ನು ತಿಳಿಯೋದ್ರೆ ಅವನನ್ನೇ ಆಶ್ರಯಿಸ್ತಾರೆ ಎಲ್ಲರೂ. ಆದರೆ ಯಾರೂ ಕೂಡ ಇಂತಹ ಆಶ್ರಯಿಸುವವರು ಬಹಳ ದುರ್ಲಭ. ಮಾಮೇವ ಸಮಾಶ್ರಯನ್, ನನ್ನನ್ನೇ ಆಶ್ರಯಿಸುವವರು ಪ್ರಾಪ್ಯ ಪ್ರಾಪಕ ಅಂತ ತಿಳಿದು ಅಂತ ಹೇಳಿ ಪರಮ ಪ್ರಕೃತೇನ ಸಂಗಮೇತಿ. ಅತಃ ಇಲ್ಲಿ ಪ್ರಕೃತವಾದದ್ದು ಜ್ಞಾನಿಯ ವಿಷಯವೇ. ಅದರಲ್ಲಿ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಅಂತ ಹೇಳಿ ಸುದುರ್ಲಭ ಅಂತ ಹೇಳಿದ ಹಾಗೆ ಜ್ಞಾನಿಯ ಒಂದು ದುರ್ಲಭತ್ವವೇ ಇಲ್ಲಿಯೂ ಕೂಡ ಹೇಳಲ್ಪಡ್ತಾ ಇದೆ. ತಥಾ ಹಿ ಇಚ್ಛಾದ್ವೇಷದ ಮುಕ್ತೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮೋಹಂ ಸರ್ಗೇ ಯಾಂತಿ ಪರಂತಪ. ಸೃಷ್ಟಿಯಲ್ಲಿ ಎಲ್ಲರಿಗೂ ಈ ರೀತಿಯಾದ ಮೋಹ ಉಂಟಾಗ್ಬಿಡುತ್ತೆ. ದ್ವಂದ್ವಮೋಹ ಅಂತ ಹೇಳೋದು ಡ್ಯುಯಾಲಿಟೀಸ್ ಆಫ್ ಲೈಫ್ ಅಂತ ಹೇಳ್ತೀವಲ್ಲ, ಹಾಗೆ ಸೃಷ್ಟಿಯಲ್ಲಿಯೇ ಆಗಿಬಿಡುತ್ತೆ ಎಲ್ಲರಿಗೂ ಕೂಡ. ಇಚ್ಛಾ ಮತ್ತು ದ್ವೇಷ, ಇಚ್ಛೆ ಮತ್ತು ದ್ವೇಷ ಇವುಗಳಿಂದ ಉಂಟಾದ ದ್ವಂದ್ವಗಳು, ಅವುಗಳಿಂದ ಮೋಹಗೊಂಡವರಾಗಿ ಎಲ್ಲರೂ ಕೂಡ ಸಮೋಹಂ ಸರ್ಗೇ ಯಾಂತಿ. ಸೃಷ್ಟಿಯಲ್ಲಿ ಎಲ್ಲರೂ ಕೂಡ ಮೋಹಿತರಾಗಿಬಿಡ್ತಾರೆ. ಜ್ಞಾನದಲ್ಲಿ ಅವರ ಸರಿಯಾದ ಜ್ಞಾನ ಉಂಟಾಗುವುದಿಲ್ಲ. ಇಚ್ಛಾದ್ವೇಷಾಭ್ಯಾಂ ಸಮುತ್ಥಿತೇನ, ಇಚ್ಛಾ ದ್ವೇಷ ಅನ್ನುವುದೇ ದ್ವಂದ್ವಲ್ಲ, ಅದರಿಂದ ಉಂಟಾದ ಶೀತೋಷ್ಣಾದಿ ದ್ವಂದ್ವಾಖ್ಯೇನ ಮೋಹೇನ, ಶೀತ ಉಷ್ಣ ಮೊದಲಾದದ್ದು ಇವುಗಳೆಲ್ಲ ದ್ವಂದ್ವಗಳು ಅಂತ ಹೇಳುತ್ತೆ. ಇವುಗಳ ಒಂದು ಮೋಹದಿಂದ ಎಲ್ಲ ಪ್ರಾಣಿಗಳು ಕೂಡ ಜನ್ಮಕಾಲೇ ಏವ ಸರ್ಗೇ, ಅಂದರೆ ಸೃಷ್ಟಿಯಲ್ಲಿಯೇ, ಅಂದರೆ ಜನ್ಮಕಾಲದಿಂದಲೇ ಸಮೋಹಂ ಯಾಂತಿ, ಸಮೋಹಗೊಂಡು ಬಿಡ್ತಾರೆ ಅಂತ ಹೇಳಿ ಒಂದು ವಾಕ್ಯದಲ್ಲಿ ಶ್ಲೋಕದ ಅರ್ಥವನ್ನು ಹೇಳಿದರು. ಇಚ್ಛಾದ್ವೇಷಾಭ್ಯಾಂ ಸಮುತ್ಥಿತೇನ ಶೀತೋಷ್ಣಾದಿ ದ್ವಂದ್ವಾಖ್ಯೇನ ಮೋಹೇನ, ಇದರಿಂದ ಉಂಟಾದಂತಹ ಶೀತ ಉಷ್ಣ ಮೊದಲಾದ ದ್ವಂದ್ವಗಳಿಂದ ಮೋಹಿತರಾಗಿ ಸರ್ವಭೂತಾನಿ ಎಲ್ಲ ಪ್ರಾಣಿಗಳು, ಅಂದರೆ ಎಲ್ಲ ಕ್ಷೇತ್ರಜ್ಞರು ಸರ್ಗೇ ಜನ್ಮಕಾಲದಲ್ಲಿಯೇ ಸಮೋಹಂ ಯಾಂತಿ, ಸಮೋಹವನ್ನು ಹೊಂದುತ್ತಾರೆ. ಇದರ ವಿವರಣೆಯನ್ನು ಈಗ ತಿಳಿಸ್ತಾರೆ. ಏತದುಕ್ತಂ ಭವತಿ ಅಂತ ಹೇಳೋದು ಸಂಗ್ರಹವಾಗಿ ಒಂದು ವಾಕ್ಯದಲ್ಲಿ ಈ ಶ್ಲೋಕದ ಅರ್ಥವನ್ನು ಹೇಳಿದ್ರೆ ವಿವರಣೆ ಇಲ್ಲಿ ವಿವರಿಸ್ತಾರೆ ಇದನ್ನು ವಿಸ್ತಾರವಾಗಿ. ಇದು ಏನು ಅರ್ಥ, ಇದರಲ್ಲಿ ನಮಗೆ ಸರಿಯಾಗಿ ತಿಳಿಬೇಕಾದ ಪೂರ್ಣವಾದ ಅರ್ಥ. ಗುಣಮಯೇಷು ಸುಖ ದುಃಖಾದಿ ದ್ವಂದ್ವೇಷು ಪೂರ್ವ ಜನ್ಮನಿ ಯದ್ವಿಷಯೌ ಇಚ್ಛಾದ್ವೇಷೌ ಅಭ್ಯಸ್ತೌ. ಯಾವ ವಿಷಯಗಳಲ್ಲಿ ಇಚ್ಛೆಯು ದ್ವೇಷವು ಹಿಂದೆ ನಮ್ಮಿಂದ ಅಭ್ಯಸಿಸಲ್ಪಟ್ಟಿತ್ತೋ, ನಮಗೆ ಅಭ್ಯಾಸವಾಗಿತ್ತು ಹಿಂದಿನ ಜನ್ಮಗಳಲ್ಲಿ, ಪೂರ್ವ ಜನ್ಮನಿ ಮೊದಲಲ್ಲಿ ಸುಖ ದುಃಖಾದಿ ದ್ವಂದ್ವೇಷು, ಕೆಲವು ಸುಖವಾಗಿರುತ್ತೆ, ಕೆಲವು ದುಃಖವಾಗಿರುತ್ತೆ. ಸುಖವಾಗಿರೋದು ಕೆಲವರು ಇಚ್ಛೆಯಲ್ಲಿ ಉಂಟಾಗಿರುತ್ತೆ, ದುಃಖವಾಗಿರೋದರಲ್ಲಿ ದ್ವೇಷ ಉಂಟಾಗಿರುತ್ತೆ. ಇದೆಲ್ಲವೂ ಕೂಡ ಗುಣಮಯವಾದದ್ದು. ಸತ್ವರಜಸ್ತಮಸುಗಳಿಂದ, ಅವುಗಳ ಕಾರಣದಿಂದ ಉಂಟಾಗುವಂತಹದ್ದು. ಇವುಗಳಿಂದ ಉಂಟಾದ ಸುಖ ದುಃಖ ಮೊದಲಾದವುಗಳು ಹಿಂದಿನ ಜನ್ಮದಲ್ಲಿ ನಾವು ಯಾವ ವಿಷಯದಲ್ಲಿ ಅನುಭವಿಸಿದ್ದವೋ ಅನೇಕ ಕಾಲ ಅನುಭವಿಸಿದ್ವಿ. ಅಭ್ಯಸ್ತೌ ಅಂದರೆ ಅಭ್ಯಾಸ, ಅಂದರೆ ಪ್ರಾಕ್ಟೀಸ್, ಮತ್ತೆ ಮಾಡಿ ನಮಗೆ ಯಾವ ವಿಷಯಗಳಲ್ಲಿ ಇಚ್ಛಾದ್ವೇಷವು ಹಿಂದೆ ಅಭ್ಯಾಸವಾಗಿತ್ತೋ ಎಲ್ಲ ಗುಣಮಯೇಷು ಸುಖ ದುಃಖಾದಿ ದ್ವಂದ್ವೇಷು, ಎಲ್ಲ ಗುಣಮಯವಾದದ್ದು. ಅಂದರೆ ಗುಣದಿಂದ
ಅದರ ಕಾರಣದಿಂದ ಗುಣದ ವಿಕಾರ, ಅದರಿಂದ ಉಂಟಾಗಿರುವಂತಹದ್ದು ಸುಖ ದುಃಖಗಳು. ಸತ್ವರಜಸ್ತಮಸ್ಸುಗಳು ಹೆಚ್ಚಾಗಿ ಕಡಿಮೆಯಾಗಿ, ಒಂದು ಹೆಚ್ಚಾಗುತ್ತೆ ಒಂದು ಕಡಿಮೆ ಆಗುತ್ತೆ, ಹೀಗೆ ಆದಾಗ ನಮಗೆ ಸುಖ ದುಃಖಾದಿಗಳು ಉಂಟಾಗುತ್ತೆ. ಯಾವುದೋ ವಿಷಯದಲ್ಲಿ, ಒಂದು ವಿಷಯದಲ್ಲಿ ಸುಖ, ಇನ್ನೊಂದು ವಿಷಯದಲ್ಲಿ ದುಃಖ, ಇದೆಲ್ಲ ಅನೇಕ ಸಲ ಉಂಟಾಗಿ ಹಿಂದಿನ ಜನ್ಮಗಳಲ್ಲಿ ಅದುವೇ ನಮಗೆ ಮತ್ತೆ 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 ಏರ್ಪಟ್ಟು ನಮಗೆ ಒಂದು ಬಲವಾದ ವಾಸನೆ ನಮ್ಮ ಜ್ಞಾನದಲ್ಲಿ ಉಂಟಾಗಿರುತ್ತೆ. ತದ್ವಾಸನೆಯ, ಅವುಗಳ ವಾಸನಾ ಅನ್ನುವುದು ಅದೇ ನಮ್ಮ ಜ್ಞಾನದಲ್ಲಿ ಒಂದು ಇಂಪ್ರೆಷನ್, ರೆಮಿನಿಸೆಂಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಹಾಗೆ ಅದರ ನಮ್ಮ ಜ್ಞಾನದಲ್ಲಿ ಒಂದು ಮುದ್ರೆ ಒತ್ತಿರುತ್ತೆ. ಅದು ಈ ರೀತಿ ಇದುವೇ ಮತ್ತೆ ಮತ್ತೆ ನಮಗೆ ಅದರಲ್ಲಿಯೇ ಇಚ್ಛೆ ದ್ವೇಷಗಳು ಉಂಟಾಗುತ್ತೆ. ಪುನಃ ಅಪಿ ಜನ್ಮಕಾಲೇ ಏವ, ಮತ್ತೆ ಜನ್ಮದಲ್ಲಿಯೇ ತದೇವ ದ್ವಂದ್ವಾಖ್ಯಂ ಇಚ್ಛಾದ್ವೇಷ ವಿಷಯತ್ವೇನ ಸಮುತ್ಥಿತಂ, ಅದೇ ವಿಷಯಗಳಲ್ಲಿ ಮತ್ತೆ ಇಚ್ಛಾದ್ವೇಷಗಳು ಉಂಟಾಗುತ್ತೆ. ಭೂತಾನಾಂ ಮೋಹನಂ ಭವತಿ, ಅದರಿಂದಲೇ ಇವರಿಗೆ ಸರಿಯಾದ ಜ್ಞಾನ ಏರ್ಪಡೋದಿಲ್ಲ. ಯಾಕೆ ಅಂದರೆ ಹಿಂದೆ ಅಭ್ಯಾಸ ಮಾಡಲ್ಪಟ್ಟ ವಿಷಯದಲ್ಲಿಯೇ ಮತ್ತೆ ಇಚ್ಛೆಯೂ ದ್ವೇಷವೂ ಬರುತ್ತೆ ಹೊರತು ಈ ವಿಷಯಗಳಲ್ಲಿಯೇ ವಾಸನೆ ಉಂಟಾಗುತ್ತೆ, ಶಬ್ದಸ್ಪರ್ಶಾದಿಗಳಲ್ಲಿ. ಆದ್ದರಿಂದ ಅದರಲ್ಲಿಯೇ ಮತ್ತೆ ಬಂದು ಮೋಹ ಉಂಟಾಗುತ್ತೆ. ತೇನ ಮೋಹೇನ ಸರ್ವಭೂತಾನಿ ಸಮ್ಮೋಹಂ ಯಾಂತಿ, ಅವುಗಳಿಂದಲೇ ಎಲ್ಲ ಪ್ರಾಣಿಗಳಿಗೂ ಕೂಡ ಸಮೋಹ ಅಂತ ಹೇಳಿದ್ರೆ ಜ್ಞಾನ ಆವರಣ, ಅದು ಜ್ಞಾನದಲ್ಲಿ ವಿಪರೀತವಾದ ಜ್ಞಾನ ಉಂಟಾಗುತ್ತೆ ಅವುಗಳಿಂದ. ತದ್ವಿಷಯ ದ್ವೇಷ ಸ್ವಭಾವಾನಿ ಭವಂತಿ, ಸಮೋಹ ಅಂದರೆ ಅದುವೇ ಸ್ವಭಾವವಾಗಿಬಿಡುತ್ತೆ. ಆ ವಿಷಯಗಳ ಇಚ್ಛಾದ್ವೇಷವೇ ಸ್ವಭಾವವಾಗಿಬಿಡುತ್ತೆ. ನ ಮತ್ ಸಂಶ್ಲೇಷ ವಿಯೋಗ ಸುಖ ದುಃಖ ಸ್ವಭಾವಾನಿ. ಆದ್ದರಿಂದ ಜ್ಞಾನಿ ಅಂತ ಹೇಳಿದಾಗ ಆಳವಂದಾರು ಗೀತಾರ್ಥ ಸಂಗ್ರಹದಲ್ಲಿ ಹೇಳ್ತಾರೆ, ಮತ್ ಸಂಶ್ಲೇಷ ವಿಯೋಗೈಕ ಸುಖ ದುಃಖ ಮತ್ತ ತದೇಕದೀಹಿ. ತತ್ ಸಂಶ್ಲೇಷ ವಿಯೋಗೈಕ ಸುಖ ದುಃಖ ತದೇಕಧೀಹಿ. ಜ್ಞಾನಿಯ ವಿಷಯದಲ್ಲಿ ಹೇಳುವಾಗ ಆಳವಂದಾರ ಗೀತಾರ್ಥ ಸಂಗ್ರಹದಲ್ಲಿ ಪರಮಾತ್ಮನ ಸಂಶ್ಲೇಷವೇ ಅವರಿಗೆ ಸುಖ, ಅವನ ವಿಶ್ಲೇಷವೇ ಅವರಿಗೆ ದುಃಖ, ಅವನಲ್ಲಿಯೇ ಅವರ ಮನಸ್ಸು ಯಾವಾಗಲೂ ಇರುತ್ತೆ. ತತ್ ಸಂಶ್ಲೇಷ ವಿಯೋಗೈಕ ಸುಖ ದುಃಖ ತದೇಕಧೀಹಿ ಅಂತ ಹೇಳಿದ್ರು. ಸಂಶ್ಲೇಷದಲ್ಲಿಯೇ ಸುಖ, ವಿಯೋಗದಲ್ಲಿಯೇ ದುಃಖ, ಅವನಲ್ಲಿಯೇ ಮನಸ್ಸಿಟ್ಟಿರುವಾಗಿರ್ತಾರೆ. ಆ ರೀತಿ ಆಗೋದಿಲ್ಲ ಯಾರು ಈ ವಿಷಯಗಳಲ್ಲಿಯೇ ಸುಖ ದುಃಖಗಳು ಅನುಭವಿಸಲ್ಪಟ್ಟಿರುತ್ತಲ್ಲ, ಅದರಿಂದ ಈ ಇಚ್ಛಾದ್ವೇಷಗಳೇ ಅವರಿಗೆ ಸ್ವಭಾವವಾಗಿಬಿಡುತ್ತೆ. ಬೇರೆ ವಿಷಯಗಳಲ್ಲಿಯೇ ಅದುವೇ ಸ್ವಭಾವವಾಗಿಬಿಟ್ಟು ಪರಮಾತ್ಮನ ವಿಷಯದ ವಾಸನೆ ಉಂಟಾಗುವುದಿಲ್ಲ, ವಿಷಯಗಳಲ್ಲಿಯೇ ವಾಸನೆ ಏರ್ಪಡುತ್ತೆ. ಅದರಲ್ಲೇ ಹಿಂದೆ ಅನೇಕ ಸರಿ ಮಾಡಿ ಮಾಡಿ ಅದುವೇ ಅಭ್ಯಾಸವಾಗಿಬಿಟ್ಟಿದೆ. ಜ್ಞಾನಿಯಾದರೋ ಮತ್ಸಂಶ್ಲೇಷ ವಿಯೋಗೈಕ ಸುಖ ದುಃಖ ಸ್ವಭಾವ, ಇದು ಆಳವಂದಾರು ಹೇಳುವುದೇ ಗೀತಾರ್ಥ ಸಂಗ್ರಹದಲ್ಲಿ. ಜ್ಞಾನಿಯಾದರೋ ಮತ್ಸಂಶ್ಲೇಷ ವಿಯೋಗೈಕ ಸುಖ ದುಃಖ ಸ್ವಭಾವ. ಆದ್ದರಿಂದ ಇವರು ವಿಷಯಗಳಲ್ಲಿ ಹೋಗೋದಿಲ್ಲ. ಅವರಿಗೆ ಗುಣಮಯವಾದ ವಿಷಯಗಳಲ್ಲಿ ಅವರಿಗೆ ಸುಖ ದುಃಖ ಇರೋದಿಲ್ಲ. ಜ್ಞಾನಿಗೆ ಪರಮಾತ್ಮನ ಸಂಶ್ಲೇಷ ವಿಯೋಗವೇ ಸುಖ ದುಃಖವಾಗಿಬಿಡುತ್ತೆ, ಅದುವೇ ಸ್ವಭಾವವಾಗಿರುತ್ತೆ. ನ ತತ್ ಸ್ವಭಾವಂ ಕಿಮಪಿ ಭೂತಂ ಜಾಯತೆ. ಈ ರೀತಿಯಾಗಿ ಸ್ವಭಾವವನ್ನು ಉಳ್ಳಾಗಿ ಯಾವ ಪ್ರಾಣಿಯೂ ಹುಟ್ಟೋದಿಲ್ಲ, ಜ್ಞಾನಿ ಮಾತ್ರವೇ ಹಾಗಿರ್ತಾನೆ ಅಂತ ಹೇಳಿ ಜ್ಞಾನಿಯ ದುರ್ಲಭತ್ವ ಮತ್ತೆ ಅದುವೇ ಹೇಳಲ್ಪಡುತ್ತೆ. ಜ್ಞಾನಿನಃ ದೌರ್ಲಭ್ಯಾಯ, ಜ್ಞಾನಿಗಳು ಬಹಳ ದುರ್ಲಭರು ಅಂತ ಹೇಳಿ ಕಾಲತ್ರಯವರ್ತಿ ಸರ್ವಭೂತ ಸಾಧಾರಣಂ ಭಗವದ್ ಅಜ್ಞಾನ ಕಾರಣಂ, ಎಲ್ಲ ಕಾಲಗಳಲ್ಲೂ ಇರುವ ಎಲ್ಲ ಪ್ರಾಣಿಗಳಿಗೂ ಸಾಧಾರಣವಾದ ಭಗವಂತನಲ್ಲಿ ಜ್ಞಾನ ಏರ್ಪಡದೇ ಇರೋದಕ್ಕೆ, ಉಂಟಾಗದೇ ಇರೋದಕ್ಕೆ ಕಾರಣವಾದದ್ದು ಇಚ್ಛೇತಿ ಶ್ಲೋಕೇನ ಉಚ್ಯತೆ, ಈ ಶ್ಲೋಕದಲ್ಲಿ ಹೇಳಲ್ಪಡುತ್ತೆ. ಇಲ್ಲೇ ಹೇಳಿದಾಗ ಮಾಂತು ವೇದನ ಕಶ್ಚನ ಅಂತ ಹೇಳಿದ್ರಲ್ಲ, ಯಾಕೆ ಮಾಂತು ವೇದನ ಕಶ್ಚನ, ಯಾಕೆ ನವೇದ ಅಂತ ಹೇಳಿದ್ರೆ ಇಚ್ಛಾದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಸರ್ವಭೂತಾನಿ ಸಮೋಹಂ ಸರ್ಗೇ ಯಾಂತಿ. ಜನ್ಮಕಾಲದಲ್ಲಿಯೇ ಬಂದುಬಿಡುತ್ತೆ ಅವರು. ಜ್ಞಾನಿಯಾದವನು ಬಹಳ ದುರ್ಲಭ. ಯಾರೋ ಒಬ್ಬನಿಗೆ ಭಗವಂತನ ವಿಷಯದಲ್ಲಿಯೇ ಅವನ ಸಂಶ್ಲೇಷ ವಿಯೋಗಗಳೇ ಸುಖ ದುಃಖಗಳಾಗಿ ಅದುವೇ ಸ್ವಭಾವವಾಗಿರುತ್ತೆ. ಬೇರೆ ಯಾರಿಗೂ
ಅಂತಹ ಜ್ಞಾನಿ ಅತ್ಯಂತ ದುರ್ಲಭ. ಎಲ್ಲರಿಗೂ ವಿಷಯಗಳಲ್ಲಿಯೇ ವಾಸನೆ ಏರ್ಪಡುತ್ತೆ ಅಂತ. ಪದಾರ್ಥಂ ಅನ್ವಯಾರ್ಥಂ ಚ ದರ್ಶಯತಿ ಇಚ್ಛಾದ್ವೇಷಾಭ್ಯಾಂ. ಮೊದಲು ಪದಗಳ ಅನ್ವಯ, ಶ್ಲೋಕದಲ್ಲಿ ಪದಗಳ ಅನ್ವಯ ಹೇಳ್ತಾರೆ. ಇಚ್ಛಾದ್ವೇಷ ಸಮುತ್ಥೇನ ಅಂತ ಹೇಳಿದ್ರೆ ಇಚ್ಛಾದ್ವೇಷಗಳಿಂದ ಉಂಟಾದದ್ದು. ಇಚ್ಛಾದ್ವೇಷಾಭ್ಯಾಂ ಸಮುತ್ಥಿತೇನ ಅಂತ ಅರ್ಥ. ಶೀತೋಷ್ಣ ಶೀತೋಷ್ಣಾದಿ ದ್ವಂದ್ವಾಖ್ಯೇನ, ದ್ವಂದ್ವ ಮೋಹೇನ, ದ್ವಂದ್ವಾಖ್ಯೇನ ಮೋಹೇನ, ದ್ವಂದ್ವ ಅನ್ನುವ ಮೋಹದಿಂದಲೇ ಅಂತ ಅರ್ಥ. ದ್ವಂದ್ವ ಮೋಹ ಅಂತ ಹೇಳಿದ್ರೆ ಆದ್ದರಿಂದ ಆ ರೀತಿ ವಾಕ್ಯಾರ್ಥವನ್ನು ಮೊದಲು ತಿಳಿಸ್ತಾರೆ. ಇಚ್ಛಾದ್ವೇಷಾಭ್ಯಾಂ ಸಮುತ್ತಿಷ್ಠತಿ ಇತಿ ಇಚ್ಛಾದ್ವೇಷ ಸಮುತ್ತಃ. ಅವುಗಳಿಂದ ಎದ್ದೇಳುತ್ತೆ ಇಚ್ಛಾದ್ವೇಷಗಳಿಂದ. ನಾನು ಜನ್ಮಕಾಲೇ ಇವ ಇಚ್ಛಾದ್ವೇಷವು ಕಾರಣಾಭಾವಾನ್ನ ಸಂಭವತಃ. ಪ್ರಶ್ನೆ ಹಾಕಿದ್ರು, ಜನ್ಮಕಾಲದಲ್ಲಿ ಇಚ್ಛಾದ್ವೇಷಗಳಿಗೆ ಕಾರಣ ಇಲ್ಲದೆ ಇರೋದ್ರಿಂದ ಹೇಗೆ ಬರೋಕ್ಕೆ ಸಾಧ್ಯ ಅಂದರೆ, ಸಂಭವಂತವ್ವ ಭಗವದ್ವಿಷಯವು ಕಿಮ್ನ ಸ್ಯಾತಾಂ. ಜನ್ಮಕಾಲದಲ್ಲಿ ಹೇಗೆ ಇಚ್ಛಾದ್ವೇಷಗಳು ಬರುತ್ತೆ, ಅದು ಕಾರಣವಿಲ್ಲವಲ್ಲ. ಇದ್ದರೂ ಕೂಡ ಭಗವಂತನ ವಿಷಯದಲ್ಲಿ ಯಾಕೆ ಬರೋದಿಲ್ಲ? ನಚ ಇಚ್ಛಾದ್ವೇಷ ಮಾತ್ರೇಣ ಶೀತೋಷ್ಣಾದೇಹೇ ಉತ್ಥಾನಂ. ಇಚ್ಛಾದ್ವೇಷಗಳಿಂದಲೇ ಶೀತೋಷ್ಣಗಳು ಬರೋದಿಲ್ಲ. ತಸ್ಯ ಚ ಹೇಮಂತ ಧರ್ಮಾದಿ ಸ್ವಕಾರಣಾಧೀನತ್ವಾತ್. ಹೇಮಂತ ಋತುವೋ ಇನ್ನೊಂದು ಋತುವೋ ವಸಂತ ಋತುವೋ ಮೊದಲಾದದ್ದೆಲ್ಲ ಕಾರಣವಾಗಬೇಕು ಶೀತೋಷ್ಣಗಳಿಗೆ. ಒಂದು ಶೀತವಾಗುತ್ತೆ, ಉಷ್ಣವಾಗಿದೆ. ಈಗ ಶೀತ, ಚಳಿ, ಬೆಂಗಳೂರಿನಲ್ಲಿ ಚಳಿ ಆಗ್ತಾ ಇದೆ, ಹೇಮಂತ ಋತು. ಆದ್ದರಿಂದ ಇಲ್ಲಿ ಶೀತ ಏರ್ಪಟ್ಟಿದೆ. ಈಗ ಋತುಗಳು ಕಾರಣ ಶೀತ ಮತ್ತು ಉಷ್ಣ. ಇವುಗಳಿಗೆ ಇವನಿಗೆ ಕಾರಣವಾಗುತ್ತೆ. ಇವನ ಇಚ್ಛಾದ್ವೇಷಗಳು ಹುಟ್ಟಿದ ಜನ್ಮದಲ್ಲಿ ಹುಟ್ಟುವಾಗಲೇ ಯಾಕೆ ಬರಬೇಕು? ಕಾರಣವಿಲ್ಲದೆ. ಆಗ ಬಂದರೂ ಭಗವಂತನ ವಿಷಯದಲ್ಲಿ ಯಾಕೆ ಬರಬಾರ್ದು? ಅದರಿಂದಲೇ ಶೀತೋಷ್ಣಗಳು ಹೇಗೆ ಉಂಟಾಗುತ್ತೆ ಇವನಿಗೆ? ಇದೆಲ್ಲ ಸಾಮಾನ್ಯ ಪ್ರಶ್ನೆಗಳು ನಮಗೆ ಬರುತ್ತೆ, ಸಂದೇಹಗಳು. ಯಾಕೆ ಅಂದರೆ ಅದು ಋತುಗಳ ಸ್ವಭಾವ, ಋತುಗಳ ಧರ್ಮ. ಆಯಾ ಕಾಲದಲ್ಲಿ ಋತುಗಳಿಂದ ಶೀತ ಉಷ್ಣ ಎಲ್ಲ ಉಂಟಾಗುತ್ತೆ. ಗ್ರೀಷ್ಮ ಋತುವಿನಲ್ಲಿ ಬಿಸಿಲು ಇರುತ್ತೆ, ಹೇಮಂತ ಋತುವಿನಲ್ಲಿ ಚಳಿ ಇರುತ್ತೆ. ಇದು ತಾನೇ ಕಾರಣ. ಹೇಮಂತ ಧರ್ಮಾದಿ ಸ್ವಕಾರಣಾಧೀನತ್ವಾತ, ಅವುಗಳಿಗೆ ಅದು ತಾನೇ ಕಾರಣ. ಇವನ ಇಚ್ಛಾದ್ವೇಷಗಳು ಹೇಗೆ ಕಾರಣವಾಗುತ್ತೆ? ದ್ವಂದ್ವಸ್ಯ ಚ ಕಥಂ ಮೋಹ ಶಬ್ದಾರ್ಥತ. ದ್ವಂದ್ವವು ಹೇಗೆ ಮೋಹ ಅಂತ ಹೇಳಲ್ಪಡುತ್ತೆ? ಮೋಹೇನ ಮೋಹಂ ಯಾಂತಿ ಇತಿ ಆತ್ಮಾಶ್ರಯಾದಿ ಪ್ರಸಂಗ. ಮೋಹದಿಂದಲೇ ಸಮೋಹ ಉಂಟಾಗುತ್ತೆ ಅಂತ ಹೇಳಿದ್ರು. ಇಲ್ಲಿ ವ್ಯಾಖ್ಯಾನ ಮಾಡುವಾಗಲೂ ತೇನ ಮೋಹೇನ ಸಮೋಹಂ ಯಾಂತಿ. ಮೋಹದಿಂದ ಮೋಹ ಬಂದರೆ ಆತ್ಮಾಶ್ರಯ ಆಯ್ತಲ್ಲ, ಅದರಿಂದ ಅದೇ ಬರುತ್ತೆ ಅಂತ ಹೇಗೆ ಕಾರಣ ಸಾಧ್ಯ? ಕಾರ್ಯಕಾರಣ ಭಾವ, ಅದರಿಂದ ಅದೇ ಕಾರಣ ಆಗೋದಕ್ಕೆ ಸಾಧ್ಯವಾಗುವುದಿಲ್ವಲ್ಲ. ಇದು ಹೇಗೆ ಮೋಹ ಉಂಟಾದರೆ ಮೋಹದಿಂದಲೇ ಹೇಗೆ? ದ್ವಂದ್ವಕ್ಕೆ ಮೋಹ ಅಂತ ಹೇಗೆ ಹೇಳ್ತೀರಾ ನೀವು? ಇಚ್ಛಾದ್ವೇಷವೇವ ದ್ವಂದ್ವ ಶಬ್ದೇನ ಗೃಹ್ಯತೆ. ಇಚ್ಛಾದ್ವೇಷಗಳೇ ದ್ವಂದ್ವರಿಂದ. ಅತಃ ದ್ವಂದ್ವ ನಿಮಿತ್ತೋ ಮೋಹ ದ್ವಂದ್ವ ಮೋಹ ಇತ್ಯಾದಿ ಪರವ್ಯಾಖ್ಯಾನಂ ನ ಪುನರುಕ್ತಿಯಾದಿ ಪುನರುಕ್ತಿಯಾದಿ ದುಸ್ಥಂ. ಇವರು ವ್ಯಾಖ್ಯಾನ ಮಾಡುವಾಗ ಇಚ್ಛಾದ್ವೇಷಗಳೇ ದ್ವಂದ್ವಗಳು ಅಂತ ಹೇಳಿದ್ರು. ಇಚ್ಛಾದ್ವೇಷಗಳೇ ದ್ವಂದ್ವಗಳು ಅಂತ ಹೇಳಿದ್ರು. ಆದರೆ ಭಾಷ್ಯಕಾರರು ಶೀತೋಷ್ಣಗಳು ದ್ವಂದ್ವಗಳು ಅಂತ ಹೇಳಿದ್ರು. ಇಚ್ಛಾದ್ವೇಷಗಳಿಂದ ಉಂಟಾದ ಶೀತೋಷ್ಣಗಳು ಅದು ದ್ವಂದ್ವ ಅಂತ ಹೇಳಿದ್ರು. ನಮ್ಮ ಜ್ಞಾನದಲ್ಲಿ ಇಚ್ಛಾ ವಿಷಯಗಳಿರುತ್ತೆ. ಈ ದ್ವಂದ್ವ ಅಂತ ಹೇಳುವುದು ಸುಖ ದುಃಖಗಳು, ಅದರಿಂದ ಶೀತ ಉಷ್ಣ ಮೊದಲಾದವುಗಳು ನಮ್ಮ ಒಂದು ಇಚ್ಛಾದ್ವೇಷ ಜ್ಞಾನದಲ್ಲಿ ಇರೋದ್ರಿಂದ ನಾವು ಅದನ್ನು ಅನುಭವಿಸ್ತೀವಿ ಹೊರಗಡೆ ಪದಾರ್ಥಗಳಲ್ಲಿ. ವಿಷಯದಲ್ಲಿ ಪದಾರ್ಥಗಳು ಸ್ವಭಾವತಃ ಶೀತವೋ ಉಷ್ಣವೋ ಇಲ್ಲ. ಅದರಲ್ಲಿ ನಮ್ಮ ಕರ್ಮದ ಕಾರಣ ಈ ರೀತಿ ಬರುತ್ತೆ. ಅದೆಲ್ಲ ಯಾವ ಪದಾರ್ಥದಲ್ಲಿಯೂ ನಚ ದುಃಖಾತ್ಮಕಂ ಕಿಂಚಿತ್ ನಚ ಕಿಂಚಿತ್ ಸುಖಾತ್ಮಕಂ ಅಂತ ವಿಷ್ಣು ಪುರಾಣದಲ್ಲಿ ವಿಸ್ತಾರವಾಗಿ ಅದನ್ನು ವಿವರಿಸ್ತಾರೆ. ಪರಾಶರರು ಹೇಳ್ತಾರೆ, ಪದಾರ್ಥವೇ ನಮಗೆ ಅನುಕೂಲವೋ ಪ್ರತಿಕೂಲವೋ ಸುಖವೋ ದುಃಖವೋ ಒಂದು ಪದಾರ್ಥದ ಸ್ವಭಾವದಲ್ಲಿ ಇಲ್ಲ. ಅದು ನಮ್ಮ ಕರ್ಮದ ಕಾರಣ ನಮಗೆ ಹಾಗೆ ಏರ್ಪಡುತ್ತೆ. ಯಾಕೆ ಅಂದರೆ ಒಂದೇ ಪದಾರ್ಥ ಒಬ್ಬನಿಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ವಿಧವಾದ ಅನುಭವ ಉಂಟಾಗುತ್ತೆ. ಒಂದು ಕಾಲದಲ್ಲಿ ಸುಖ ಇದ್ದರೆ ಇನ್ನೊಂದು ಕಾಲದಲ್ಲಿ ದುಃಖ ಇರ್ಬೋದು. ಹಾಲೇ ಅವನಿಗೆ ಒಂದು ಆರೋಗ್ಯ ಇರುವಾಗ ಚೆನ್ನಾಗಿ ರುಚಿಯಾಗಿರುತ್ತೆ, ಇಲ್ಲ ಅಂದರೆ ಅವನಿಗೆ ವ್ಯಾಧಿ ಇರುವಾಗ ಅದುವೇ ಬೇಡ ಅನಿಸುತ್ತೆ.
ಮತ್ತೊಬ್ಬನಿಗೆ ಅದೇ ಪದಾರ್ಥ ಒಬ್ಬನಿಗೆ ಒಂದೇ ಕಾಲದಲ್ಲಿ ಸುಖವಾಗಿರುತ್ತೆ, ಇನ್ನೊಬ್ಬನಿಗೆ ಅದೇ ಕಾಲದಲ್ಲಿ ದುಃಖವಾಗಿರ್ಬೋದು. ಎಲ್ಲ ಪದಾರ್ಥದ ಸ್ವಭಾವದಲ್ಲಿಲ್ಲ. ನಚ ಕಿಂಚಿತ್ ನಚ ನ ದುಃಖಾತ್ಮಕಂ ಕಿಂಚಿತ್ ನಚ ಕಿಂಚಿತ್ ಸುಖಾತ್ಮಕಂ. ಸುಖ ದುಃಖಾದಿಗಳು ಪದಾರ್ಥದ ಸ್ವಭಾವದಲ್ಲಿಲ್ಲ, ನಮ್ಮ ಕರ್ಮದ ಕಾರಣ ನಮಗೆ ಅನುಭವ ಬರುತ್ತೆ ಅಂತ ವಿಷ್ಣು ಪರಮಾತ್ಮರು ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ಬೇರೆ ವ್ಯಾಖ್ಯಾನದಲ್ಲಿ ಹೇಳಿದಾಗ ಇಚ್ಛಾದ್ವೇಷಗಳೇ ದ್ವಂದ್ವ ಶಬ್ದದಿಂದ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಅದು ದ್ವಂದ್ವದಿಂದ ಉಂಟಾದ ಮೋಹ, ದ್ವಂದ್ವ ಮೋಹ ಅಂತ ಹೇಳಿರೋದು ಪುನರುಕ್ತಿಯಾಗುತ್ತೆ ಅಂತ ಹೇಳಿ ಅದು ಸರಿ ಇಲ್ಲ ಅಂತ ಇಲ್ಲಿ ಸ್ವಾಮಿ ದೇಶಿಕನು ಹೇಳ್ತಾರೆ. ಆದ್ದರಿಂದ ಸುಖಮ್ಮೇ ಭೂಯಾತ್ ದುಃಖಮ್ಮ ಭೂಯಾತ್ ಇತಿ ಅಭಿನಿವೇಶೋ ದ್ವಂದ್ವ ಮೋಹ ಇತ್ಯಪಿ ಮಂದಂ. ಹೀಗೆ ಹೇಳುವುದು ಕೂಡ ಸರಿ ಇಲ್ಲ, ಅದು ಅಲ್ಪವಾದ ಪ್ರಯೋಜನ. ಸುಖವು ನನಗಾಗಲಿ ದುಃಖವಾಗದೇ ಇರಲಿ ಅನ್ನುವಂತಹ ಒಂದು ತೀವ್ರವಾದ ಆಶೆ, ಅದು ದ್ವಂದ್ವ ಮೋಹ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಜನ್ಮಾಂತರ ವಾಸನಾಖ್ಯಂ ಕಾರಣಮಸ್ತಿ ವಾಸನಾಯಾಶ್ಚ ಸ್ವಕಾರಣ ಸ್ವಭಾವ ವಿಷಯತ್ವಾತ್ ಇಚ್ಛಾದ್ವೇಷಯೋ ನ ಭಗವತ್ ಸಂಶ್ಲೇಷ ವಿಶ್ಲೇಷ ವಿಷಯತ್ವ ಪ್ರಸಂಗ ಉತ್ಥಾನಂ ಚ ಇಚ್ಛಾದ್ವೇಷ ವಿಷಯತೆಯ ಸ್ಫುರಣಮೇವ. ಆದ್ದರಿಂದ ಇಲ್ಲಿ ಇಲ್ಲಿ ಹೇಳ್ತಾ ಇರುವಾಗ ಜನ್ಮಾಂತರ ವಾಸನಾಖ್ಯಂ ಕಾರಣಮಸ್ತಿ. ಕಾರಣ ಯಾವುದು ಅಂದರೆ ಜನ್ಮಾಂತರಗಳಲ್ಲಿ ನಮಗೆ ಅನೇಕ ಕಾಲ ಅನುಭವಿಸಿ ಅದರಲ್ಲಿ ಇಚ್ಛಾದ್ವೇಷಗಳು ಉಂಟಾಗಿರೋದು, ಅದು ಅದಕ್ಕೆ ಕಾರಣ. ಒಂದು ವಾಸನ ಅನ್ನೋದು ಉಂಟಾಗಿರುತ್ತೆ ಅದರಲ್ಲಿ. ಆದ್ದರಿಂದ ಇದೆಲ್ಲ ಪೂರ್ವಜನ್ಮ ಕಾರಣಗಳು, ಪೂರ್ವಜನ್ಮಗಳಲ್ಲಿ ಉಂಟಾದ ವಾಸನ. ಪ್ರಬಲತರ ಅನಾದಿಯಾದ ಪ್ರಬಲತರ ಪೂರ್ವಜನ್ಮ ವಾಸನ, ಅದುವೇ ಕಾರಣ. ಆ ಕಾರಣವೂ ಇದೆ ಇಲ್ಲಿ. ವಾಸನಾಯಾಶ್ಚ ಸ್ವಕಾರಣ ಸ್ವಭಾವ ವಿಷಯತ್ವಾದಿಚ್ಛಾದ್ವೇಷಯೋ ನ ಭಗವತ್ ಸಂಶ್ಲೇಷ ವಿಶ್ಲೇಷ ವಿಷಯತ್ವ ಪ್ರಸಂಗ. ವಾಸನೆ ಅನ್ನೋದು ಏನು? ತನಗೆ ಕಾರಣವಾದ ಸ್ವಭಾವವನ್ನು ವಿಷಯವಾಗಿ ಹೊಂದಿರುತ್ತೆ. ಆದ್ದರಿಂದ ಅದಕ್ಕೆ ಯಾವ ಯಾವ ವಿಷಯಗಳಲ್ಲಿ ನಮಗೆ ಶಬ್ದಸ್ಪರ್ಶಾದಿ ವಿಷಯಗಳಲ್ಲಿ ನಾವು ಅನುಭವಿಸಿರುವಾಗ ಇಂದ್ರಿಯಗಳಿಂದ ಎಲ್ಲ ಅನುಭವಿಸ್ತೀವಿ, ಅದರಲ್ಲಿಯೇ ನಮಗೆ ಇಚ್ಛಾದ್ವೇಷಗಳೆಲ್ಲ ಸುಖ ದುಃಖಗಳು ಉಂಟಾಗಿ ಅದರಲ್ಲಿ ಇಚ್ಛಾದ್ವೇಷಗಳು ಉಂಟಾಗುತ್ತೆ. ಆ ಇಚ್ಛಾದ್ವೇಷಗಳೆಲ್ಲ ಬಲವಾಗಿ ನಾವು ಅನೇಕ ಸರಿ ಅನುಭವಿಸಿರೋದ್ರಿಂದ ನಮ್ಮ ಜ್ಞಾನದಲ್ಲಿ ಒಂದು ವಾಸನೆ ಏರ್ಪಟ್ಟಿರುತ್ತೆ. ಆದ್ದರಿಂದ ಆ ವಾಸನೆಗೆ ಏನು ಕಾರಣ ಅಂದರೆ ಸ್ವಕಾರಣ ಸ್ವಭಾವ ವಿಷಯತ್ವಾತ್. ತನಗೆ ಆ ವಾಸನೆಗೆ ಕಾರಣವಾದ ಸ್ವಭಾವವನ್ನು ವಿಷಯವಾಗಿ ಹೊಂದಿದೆ ಅಷ್ಟೇ. ಆದ್ದರಿಂದ ಇಚ್ಛಾದ್ವೇಷಯೋ ಭಗವತ್ ಸಂಶ್ಲೇಷ ವಿಶ್ಲೇಷ ವಿಷಯತ್ವ ಪ್ರಸಂಗ. ಆದ್ದರಿಂದ ಇಚ್ಛೆಗೆ ಭಗವಂತನ ಸಂಶ್ಲೇಷ ವಿಷಯವಾಗೋದಿಲ್ಲ, ಆದರೆ ಆ ತನಗೆ ಕಾರಣವಾದ ಸ್ವಭಾವವೇ ವಿಷಯವಾಗಿಬಿಡುತ್ತೆ. ಅದು ರಜಸ್ಸು ಹೆಚ್ಚಾಗಿದ್ದರೆ ಅವನಿಗೆ ಬೇರೆ ಯಾವುದೋ ಒಂದರಲ್ಲಿ ಇಚ್ಛೆ ಬಂದುಬಿಡುತ್ತೆ, ಅದು ಒಂದು ವಾಸನೆಯನ್ನು ಉಂಟು ಮಾಡುತ್ತೆ. ಅದೇ ಮತ್ತೆ ಮತ್ತೆ ಅನುಭವಿಸಬೇಕು ಅಂತ ಆಸೆಯಾಗಿ ಒಂದು ವಾಸನೆ ಉಂಟು ಮಾಡುತ್ತೆ. ಆದ್ದರಿಂದ ಇಚ್ಛಾದ್ವೇಷಕ್ಕೆ ಇಂತಹವರಿಗೆ ಪೂರ್ವಜನ್ಮದಲ್ಲಿ ಇದುವೇ ಅನೇಕವಾಗಿ ಮಾಡಿರುವವರು ಎಲ್ಲರೂ ಹೀಗೇ ಇದ್ದಾರೆ ಲೋಕದಲ್ಲಿ. ಅವರಿಗೆ ಭಗವಂತನ ವಿಷಯದಲ್ಲಿ ಇಚ್ಛೆ ಉಂಟಾಗಿಲ್ಲ, ಆದ್ದರಿಂದ ಈ ಮಿಕ್ಕ ಐಂದ್ರಿಯಕವಾದ ವಿಷಯಗಳಲ್ಲಿಯೇ ಇಚ್ಛೆ ಉಂಟಾಗಿದೆ. ಆದ್ದರಿಂದ ಅವರಿಗೆ ಆ ರೀತಿಯಾದ ವಾಸನೆ ಜ್ಞಾನದಲ್ಲಿ ಇರೋದರಿಂದ ಭಗವಂತನ ವಿಷಯದಲ್ಲಿ ಇಚ್ಛೆ ಏರ್ಪಡೋದಿಲ್ಲ. ಅದರಿಂದಲೇ ಯಾರೋ ಒಬ್ಬ ಅಪೂರ್ವವಾದ ವ್ಯಕ್ತಿಗೆ ಭಗವಂತನ ವಿಷಯದಲ್ಲಿಯೇ ಇಚ್ಛೆ ಉಂಟಾಗುತ್ತೆ, ಅವನೇ ಜ್ಞಾನಿ. ಅದರಿಂದಲೇ ಬಹಳ ದುರ್ಲಭ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದ್ದರಿಂದ ವ್ಯುತ್ಥಾನಂಚ ಇಚ್ಛಾದ್ವೇಷ ವಿಷಯತೆಯ ಸ್ಫುರಣಮೇವ. ಇಚ್ಛಾ ಮತ್ತು ದ್ವೇಷಗಳಿಗೆ ವಿಷಯವಾಗಿ ನಮಗೆ ತಿಳಿಯುವಂಥದ್ದು. ಮೋಹ ಶಬ್ದಸ್ಯ ಕರಣೇ ವ್ಯುತ್ಪತ್ತಿಯ ದ್ವಂದ್ವೇ ಪ್ರಯೋಗ. ಇದರಲ್ಲಿ ಮೋಹ ಶಬ್ದ ಅಂತ ಹೇಳಿದ್ರೆ ದ್ವಂದ್ವ ಮೋಹೇನ ಅಂತ ಹೇಳಿದ್ರೆ ದ್ವಂದ್ವಾಖ್ಯೇನ ಮೋಹೇನ ಅಂತ ಹೇಳಿದ್ರು. ಕರ್ಣಾರ್ಥದಲ್ಲಿ ದ್ವಂದ್ವ ಅಂತ ಹೇಳಲ್ಪಡುವಂತಹ ಒಂದು ಮೋಹ, ದ್ವಂದ್ವಾಖ್ಯೇನ ಮೋಹೇನ. ಮೋಹ ಕಾರಣಸ್ಯ ಮೋಹಜನನೇ ಚ ಆತ್ಮಾಶ್ರಯಾದಿ. ಆದ್ದರಿಂದ ಮೋಹಕ್ಕೆ ಕಾರಣವಾದದ್ದು ಮೋಹ ಕಾರಣಸ್ಯ ಮೋಹಜನನೇ ಚ ಆತ್ಮಾಶ್ರಯಾದಿ. ಮೋಹಕ್ಕೆ ಕಾರಣವಾಗಿರುವುದು ಮೋಹವನ್ನು ಉಂಟು ಮಾಡೋದು, ಇದೆರಡು ಬೇರೆ. ಆದ್ದರಿಂದ ಮೋಹಕ್ಕೆ ಕಾರಣವಾಗಿರುವುದು ಇಚ್ಛಾದ್ವೇಷಗಳಿಂದ ಬಂದಂಥದ್ದು.
ಮೋಹವನ್ನು ಉಂಟು ಮಾಡುವುದು, ಆ ಮೋಹವು ಇವನಿಗೆ ಮೋಹ ಉಂಟು ಮಾಡುತ್ತೆ. ಅದಕ್ಕೆ ಕಾರಣವಾಗಿರುವುದು ಮತ್ತು ಮೋಹವನ್ನು ಉಂಟು ಮಾಡುವುದು ಎರಡೂ ಕೂಡ ಬೇರೆ ಬೇರೆ ಆಯ್ತು ಇಲ್ಲಿ. ಆದ್ದರಿಂದ ಅದರಲ್ಲಿ ಆತ್ಮಾಶ್ರಯ ದೋಷವಿಲ್ಲ ಅಂತ ತೋರಿಸ್ತಾರೆ. ಇಚ್ಛಾದ್ವೇಷಗಳಿಂದ ಉಂಟಾದ ಶೀತೋಷ್ಣ ಅನ್ನುವ ದ್ವಂದ್ವ ಮೊದಲಾದ ದ್ವಂದ್ವ ಎನ್ನುವ ಮೋಹದಿಂದ, ಅದರಿಂದ ಇವನಿಗೆ ಮೋಹ ಉಂಟಾಗಿದೆ. ಆದ್ದರಿಂದ ಮೋಹಕ್ಕೆ ಕಾರಣವಾಗಿದ್ದು ಇಚ್ಛಾದ್ವೇಷಗಳು, ಆದ್ದರಿಂದ ಮೋಹ ಉಂಟಾಗುತ್ತೆ. ಆದ್ದರಿಂದಲೇ ಒಂದಕ್ಕೆ ಆತ್ಮಾಶ್ರಯ ದೋಷವಿಲ್ಲ ಅಂತ ಹೇಳ್ತಿದ್ದಾರೆ. ಅಭೋಗ್ಯ ಭೋಗ್ಯತಾ ಬುದ್ಧಿ ಅದ್ವೇಷ್ಯ ಚ ದ್ವೇಷ್ಯತಾ ಬುದ್ಧಿ ಸಮೋಹ ತದ್ವಿಷಯ ಐತಿ. ಭೋಗ್ಯವಲ್ಲದರಲ್ಲಿ ಭೋಗ್ಯತಾ ಬುದ್ಧಿ, ದ್ವೇಷವಲ್ಲದರಲ್ಲಿ ದ್ವೇಷತಾ ಬುದ್ಧಿ, ಅದುವೇ ಸಮೋಹ ಅಂತ ಹೇಳುವುದು ತದ್ವಿಷಯ ಅಂತ ಇಲ್ಲಿ ಹೇಳಿದ್ದಾರೆ. ಆದ್ದರಿಂದ ತದ್ವಿಷಯ ಇಚ್ಛಾ ದ್ವೇಷ ಸ್ವಭಾವಾನಿ ಭವಂತಿ. ಆ ವಿಷಯಗಳಲ್ಲಿ ಯಾವ ವಿಷಯ ಅಂತ ಹೇಳಿದ್ರೆ ಭೋಗ್ಯವಲ್ಲದ ವಿಷಯದಲ್ಲಿ ಇಚ್ಛೆ, ದ್ವೇಷವಲ್ಲದ ವಿಷಯದಲ್ಲಿ ದ್ವೇಷ, ಇದು ಉಂಟಾಗುತ್ತೆ. ಏವಂ ವಿಧ ಸಮೋಹ ವಶಾತ್ ಇಚ್ಛಾದ್ವೇಷಯೋ ಸಾಕ್ಷಾತ್ ಪ್ರಾಪ್ತ ವಿಷಯ ಪರಿತ್ಯಾಗಂ ದರ್ಶಯತಿ. ಇವನಿಗೆ ಪ್ರಾಪ್ತವಾಗಿರುವುದು ಯಾವುದು? ಪ್ರಾಪ್ತ ವಿವೇಕ ಅಂತ ಹೇಳ್ತಾರೆ. ಯಾವುದು ಪ್ರಾಪ್ತವಾಗಿದೆ, ಯಾವುದು ಅಪ್ರಾಪ್ತವಾದದ್ದು ಅನ್ನೋದನ್ನು ತಿಳಿಬೇಕು. ವಿವೇಕ ಜ್ಞಾನ ಅಂದರೆ ಅದುವೇ. ಸ್ವಭಾವದಲ್ಲಿ ನಮ್ಮ ಸ್ವರೂಪದಲ್ಲಿ ಪ್ರಾಪ್ತವಾದದ್ದು ಪರಮಾತ್ಮನ ಶೇಷತ್ವವೇ ನಮ್ಮ ಸ್ವಭಾವ ಅಂತ ತಿಳಿಯುವಂಥದ್ದು. ಅಪ್ರಾಪ್ತವಾದದ್ದು ವಿಷಯಗಳಲ್ಲಿ ವಾಸನೆ, ಆಸೆ ಉಂಟಾಗುವುದು. ಆದ್ದರಿಂದ ಇವನಿಗೂ ಪ್ರಾಪ್ತ ವಿಷಯವನ್ನು ತ್ಯಾಗ ಮಾಡಿಬಿಟ್ಟಿದ್ದಾನೆ. ಯಾಕೆ ಅಂದರೆ ಸಮೋಹದಿಂದ. ಸಮೋಹ ಯಾಕೆ ಬಂತು? ದ್ವಂದ್ವಗಳಿಂದ. ಅದು ಯಾಕೆ ಬಂತು? ಇಚ್ಛಾದ್ವೇಷಗಳು, ಹಿಂದೆ ಅನುಭವಿಸಿದ ಇಚ್ಛಾದ್ವೇಷಗಳಿಂದ ಸುಖ ದುಃಖಗಳು ಉಂಟಾಗಿ, ಆ ಸುಖ ದುಃಖಗಳಿಂದ ಜ್ಞಾನವು ಮರೆಮಾಡಲ್ಪಟ್ಟಿದೆ. ಅವನಿಗೆ ಪ್ರಾಪ್ತವಾದ ಭಗವಂತನ ವಿಷಯದಲ್ಲಿ ಇಚ್ಛಾದ್ವೇಷ ಉಂಟಾಗದೆ, ವಿಷಯಗಳಲ್ಲಿಯೇ ಇಚ್ಛಾದ್ವೇಷವು ಉಂಟಾಗುತ್ತೆ ಅವನಿಗೆ. ಏವಂ ವಿಧ ಸಮೋಹವಶಾತ್ ಇಚ್ಛಾದ್ವೇಷಯೋ, ಈ ರೀತಿಯಾದ ಸಮೋಹದಿಂದ ಇಚ್ಛೆ ಮತ್ತು ದ್ವೇಷಗಳಿಗೆ ಸಾಕ್ಷಾತ್ ಪ್ರಾಪ್ತ ವಿಷಯ ಪರಿತ್ಯಾಗಂ, ಸಾಕ್ಷಾತ್ತಾಗಿ ಇವನಿಗೆ ಪ್ರಾಪ್ತವಾದ ವಿಷಯ ಪರಮಾತ್ಮನ ವಿಷಯ ಅದು ತ್ಯಾಗ ಮಾಡಲ್ಪಟ್ಟಿದೆ. ಪರಿತ್ಯಾಗವನ್ನು ಅದನ್ನು ತೋರಿಸ್ತಾರೆ. ನ ಮತ್ ಸಂಶ್ಲೇಷ ವಿಯೋಗ ಸುಖ ದುಃಖ ಸ್ವಭಾವಾನಿ. ಅದರಿಂದ ಇಚ್ಛಾದ್ವೇಷ ಸ್ವಭಾವಾನಿ, ಯಾವುದರಲ್ಲಿ ಇಚ್ಛೆ ಯಾವ ದ್ವೇಷವಿದೆಯೋ ಅದುವೇ ವಿಷಯವಾಗಿಬಿಡುತ್ತೆ, ಅದರೇ ಸ್ವಭಾವವಾಗಿಬಿಡುತ್ತೆ ಅವನಿಗೆ. ಪರಮಾತ್ಮನ ವಿಷಯದಲ್ಲಿ ಇಚ್ಛಾದ್ವೇಷ ಉಂಟಾಗುವುದಿಲ್ಲ. ಉಚಿತ ವಿಷಯೇಚ್ಛಾದ್ವೇಷಶಾಲಿನಂ ಸುದುರ್ಲಭಂ ಜ್ಞಾನಿನಂ ತದ್ ವ್ಯತಿರೇಕ ಪ್ರಕಾಶನಾಯ ದರ್ಶಯತಿ. ಜ್ಞಾನಿತು ಉಚಿತವಾದ ವಿಷಯಗಳಲ್ಲಿ ಇಚ್ಛಾದ್ವೇಷಗಳನ್ನು ಯಾರು ಹೊಂದಿದಾನೋ, ಯಾವುದಂತ ಹೇಳಿದ್ರೆ ಯಾವುದರಲ್ಲಿ ಇಚ್ಛೆ ಇರಬೇಕು, ಯಾವುದರಲ್ಲಿ ದ್ವೇಷವಿರಬೇಕು. ಅದರಿಂದ ಪರಮಾತ್ಮನಿಯೋ ರಕ್ತಃ ವಿರಕ್ತಃ ಅಪರಮಾತ್ಮನಿ ಅಂತ ಹೇಳಿದಾಗೆ ವಿಷಯಗಳಲ್ಲಿ ಅವನಿಗೆ ದ್ವೇಷ, ಪರಮಾತ್ಮನ ವಿಷಯದಲ್ಲಿ ಇಚ್ಛೆ, ಮಿಕ್ಕ ವಿಷಯಗಳಲ್ಲಿ ಇಚ್ಛೆ ಇರಬಾರದು. ಅದನ್ನು ಅಂತಹ ಜ್ಞಾನಿಯು ಸುದುರ್ಲಭಂ ಜ್ಞಾನಿನಂ, ಅತ್ಯಂತ ದುರ್ಲಭನಾದ ಜ್ಞಾನಿಯನ್ನು ಅದನ್ನ ವ್ಯತಿರೇಕದಿಂದ ತೋರಿಸ್ತಾರೆ. ಜ್ಞಾನಿ ತೂ ಅಂತ ಹೇಳೋದು ಇನ್ನು ವ್ಯತಿರೇಕವನ್ನು ತೋರಿಸುತ್ತೆ. ಮತ್ಸಂಶ್ಲೇಷ ವಿಯೋಗೈಕ ಸುಖ ದುಃಖ ಸ್ವಭಾವ, ಅದುವೇ ಆಳವಂದಾರರ ಶ್ಲೋಕವನ್ನು ಇಲ್ಲಿ ಉದಾಹರಿಸ್ತಾರೆ ಸ್ವಾಮಿ ದೇಶಿಕರು. ಜ್ಞಾನೀತು ಪರಮೈಕಾಂತಿ ತದಾಯತ್ತ ಆತ್ಮಜೀವನ. ಜ್ಞಾನಿಯು ಪರಮೈಕಾಂತಿ, ಪರಮಾತ್ಮನೇ ಪ್ರಾಪಕ ಅಂತ ತಿಳಿದವನು. ಪರಮಶ್ಚಾಸವು ಏಕಾಂತಿ ಚ, ಎಲ್ಲವೂ ಅವನೇ ಅಂತ ತಿಳಿಯುವವನು. ತದಾಯತ್ತ ಆತ್ಮಜೀವನ, ಅವನ ಅಧೀನದಲ್ಲಿಯೇ ತನ್ನ ಆತ್ಮಜೀವನ, ತನ್ನ ಜೀವನವೇ, ತನ್ನ ಇರುವಿಕೆಯೇ ಪರಮಾತ್ಮನ ಅಧೀನವಾಗಿದೆ. ತತ್ಸಂಶ್ಲೇಷ ವಿಯೋಗೈಕ ಸುಖ ದುಃಖ ತದೇಕಧೀಹಿ. ತತ್ಸಂಶ್ಲೇಷ ವಿಯೋಗೈಕ ಸುಖ ದುಃಖ ತದೇಕಧೀಹಿ. ಅವನ ಸುಖ ದುಃಖವೆಲ್ಲ ಪರಮಾತ್ಮನ ಸಂಶ್ಲೇಷ ವಿಯೋಗವಾದರೆ ದುಃಖ, ಸಂಶ್ಲೇಷವಾದರೆ ಸುಖ, ಅವನಲ್ಲಿಯೇ ಅವನ ಮನಸ್ಸು ಇರುತ್ತೆ ಅಂತ ಗೀತಾರ್ಥ ಸಂಗ್ರಹದಲ್ಲಿ ಸಂಗ್ರಹ ಅಂತ ಹೇಳೋದು ಗೀತಾರ್ಥ ಸಂಗ್ರಹದ ಶ್ಲೋಕ. ತದ್ವ್ಯತಿರೇಕಮೇವ ಭೂತಾನಾಂ ಜನ್ಮಸಿದ್ಧಂ ದರ್ಶಯತಿ. ಜನ್ಮಸಿದ್ಧವಾದದ್ದು ನ ತತ್ ಸ್ವಭಾವಂ ಕಿಮಪಿ ಭೂತಂ ಜಾಯತೆ ಅಂದರೆ ಜನ್ಮಸಿದ್ಧವಾದದ್ದು. ಪೂರ್ವ ಜನ್ಮಗಳಲ್ಲಿ ಎಷ್ಟೋ ಅನುಭವಿಸ್ಬಿಟ್ಟಿದ್ದೀವಿ ಇದನ್ನೇ ಅಂತ ಹೇಳಿದ್ರೆ ಜನ್ಮದಿಂದಲೇ ಬಂದುಬಿಡುತ್ತೆ ಇದೆಲ್ಲ. ಇತರ ವಿಷಯಗಳಲ್ಲಿಯೇ ಇಚ್ಛಾದ್ವೇಷಗಳು, ಅದುವೇ ಸುಖ ದುಃಖವಾಗಿಬಿಡುತ್ತೆ.
ಪರಮಾತ್ಮನ ವಿಷಯದಲ್ಲಿ ಬರೋದಿಲ್ಲ. ಆದ್ದರಿಂದಲೇ ಬಹಳ ಇಂತಹ ಜ್ಞಾನಿಯಾದವನು ನನ್ನನ್ನೇ ಆಧಾರವಾಗಿಟ್ಟುಕೊಂಡು ನನ್ನಲ್ಲೇ ಮನಸ್ಸಿಟ್ಟು ನನ್ನ ಸಂಶ್ಲೇಷವೇ ಸುಖವನ್ನಾಗಿ ಯಾರು ಹೊಂದಿದಾನೋ ಅಂತಹ ಜ್ಞಾನಿ ಬಹಳ ದುರ್ಲಭ ಅಂತ ಹೇಳುವುದೇ ಇದರಲ್ಲಿಯೂ. ಯೇಷಾಂ ತ್ವಂತಗತಂ ಪ್ರಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಯುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಈ ಹಳೆಯ ಬೇಡದಂತಹ ವಿರುದ್ಧವಾದ ವಾಸನೆಗಳೆಲ್ಲ ಯಾರಿಗೆ ನಾಶವಾಗುತ್ತೋ ಅವರು ನನ್ನನ್ನು ಆಶ್ರಯಿಸ್ತಾರೆ ಅಂತ ಇಲ್ಲಿ ಹೇಳ್ತಾನೆ. ಯೇಷಾಂತು ಅನೇಕ ಜನ್ಮಾರ್ಜಿತೇನ ಉತ್ಕೃಷ್ಟ ಪುಣ್ಯ ಸಂಚಯೇನ, ಅನೇಕ ಜನ್ಮಗಳಿಂದ ಸಂಪಾದಿಸಲ್ಪಟ್ಟ, ಆರ್ಜಿತೇನ ಅಂತ ಸಂಪಾದಿಸಲ್ಪಟ್ಟ, ಅನೇಕ ಜನ್ಮಾರ್ಜಿತೇನ ಉತ್ಕೃಷ್ಟ ಪುಣ್ಯ ಸಂಚಯೇನ, ಉತ್ಕೃಷ್ಟವಾದ ಪುಣ್ಯಗಳ ಸಂಚಯ. ಬರೀ ಸಾಮಾನ್ಯವಾದ ಬಹುನಾಂ ಜನ್ಮನಾಮಂತೆ ಅಂತ ಹೇಳಿದಾಗ ಬರೀ ಪುಣ್ಯಜನ್ಮಗಳು ಅಲ್ಪಸಂಖ್ಯವಾದ ಪುಣ್ಯಜನ್ಮಗಳಲ್ಲ, ಅನೇಕ ಪುಣ್ಯಜನ್ಮಗಳು ಅಂತ ಅರ್ಥ ಮಾಡಿದ್ರು. ಕೇವಲ ಬರೀ ಜನ್ಮಗಳೇ ಅಲ್ಲ, ಪುಣ್ಯಜನ್ಮಗಳು. ಆ ಪುಣ್ಯಜನ್ಮಗಳು ಅಲ್ಪಸಂಖ್ಯಾತವಾದ ಪುಣ್ಯಜನ್ಮಗಳಲ್ಲ, ಅನೇಕ ಪುಣ್ಯಜನ್ಮಗಳು. ಬಹುನಾಂ ಜನ್ಮನಾಮಂತೆ ಅಂತ ಹೇಳಿ ಅಂತಹ ಜನ್ಮಗಳಲ್ಲಿ ಉತ್ಕೃಷ್ಟವಾದ ಪುಣ್ಯವನ್ನು ಸಂಚಯ ಮಾಡಿ ಸೇರಿಸಿಕೊಂಡು ಬಂದವನು ಗುಣಮಯ ದ್ವಂದ್ವೇಚ್ಛಾ ದ್ವೇಷ ಹೇತುಭೂತಂ, ಗುಣಮಯವಾದ ದ್ವಂದ್ವಕ್ಕೆ ಕಾರಣವಾದ ಇಚ್ಛಾ ಮತ್ತು ದ್ವೇಷಗಳಿಗೆ ಕಾರಣವಾದ ಮದೌನ್ಮುಖ್ಯ ವಿರೋಧಿ, ನನಗೆ ಉನ್ಮುಖನಾಗಿರೋದಕ್ಕೆ ವಿರುದ್ಧವಾದ ಅನಾದಿಕಾಲ ಪ್ರವೃತ್ತಂ ಪಾಪಂ ಅಂತಗತಂ, ಯಾರಿಗೆ ಅನಾದಿ ಕಾಲದಿಂದ ಪ್ರವೃತ್ತವಾದ ಈ ಪಾಪವು ಅಂಥವ ಕಡೆಯ ಮುಗಿಯುತ್ತೋ, ಕ್ಷೀಣಂ ನಾಶವಾಗುತ್ತೋ, ತೇ ಪೂರ್ವೋಕ್ತೇನ ಸುಕೃತ ತಾರತಮ್ಯೇನ, ಹಿಂದೆ ಹೇಳಲ್ಪಟ್ಟ ಸುಕೃತ ತಾರತಮ್ಯದಿಂದ, ಸುಕೃತದಲ್ಲಿಯೂ ತಾರತಮ್ಯವಿದೆ. ಪರಮಾತ್ಮನನ್ನೇ ಆಶ್ರಯಿಸುವುದರಲ್ಲಿಯೂ ಚತುರ್ವಿಧ ಭಜಂತೆ ಮಾಂ ಅಂತ ಹೇಳಿ ಜನ ಸುಕೃತಿನಃ ಅರ್ಜುನ ಅಂತ ಹೇಳಿದೆ. 4 ವಿಧರೂ ಸುಕೃತಿಗಳೇ, ಅದರಲ್ಲಿ ತಾರತಮ್ಯವಿದೆ. ಸುಕೃತಿಗಳಲ್ಲಿ 3 ಭಾಗವನ್ನು ಮಾಡಿದ್ರು. ಅರ್ಥಾರ್ಥಿ, ಆತ್ಮ ಕೇವಲ ಪ್ರಕೃತಿ ವಿಯುಕ್ತ ಆತ್ಮಾರ್ಥಿ, ಪರಮಾತ್ಮಾರ್ಥಿ 3 ವಿಧವಾಗಿ ಭಾಗ ಮಾಡಿದ್ರು. ಆರ್ತಿ ಮತ್ತು ಅರ್ಥಾರ್ಥಿ ಇಬ್ಬರೂ ಕೂಡ ಐಶ್ವರ್ಯಾರ್ಥಿಗಳೇ, ಇಬ್ಬರೂ ಕೂಡ. ಹಾಗೆಯೇ ಜಿಜ್ಞಾಸು ಮತ್ತು ಜ್ಞಾನಿ ಇವರೆಲ್ಲರೂ ಸುಕೃತಿಗಳೇ. ಆದ್ದರಿಂದ ಅದರಲ್ಲಿ ತಾರತಮ್ಯವಿದೆ. ಆದರೆ ಎಲ್ಲರೂ ಪರಮಾತ್ಮನನ್ನೇ ಆಶ್ರಯಿಸುವುದರಿಂದ ಎಲ್ಲರೂ ಸುಕೃತಿಗಳು. ಪೂರ್ವೋಕ್ತೇನ ಸುಕೃತ ತಾರತಮ್ಯೇನ, ಸುಕೃತದಲ್ಲಿಯೂ ತಾರತಮ್ಯವಿದೆ. ಮಾಂ ಶರಣಮನುಪ್ರಪದ್ಯ, ನನ್ನನ್ನು ಉಪಾಯವಾಗಿ ಆಶ್ರಯಿಸಿ, ಗುಣಮಯಾತ್ ಮೋಹಾತ್ ವಿನಿರ್ಮುಕ್ತಾ, ಗುಣಮಯವಾದ ಈ ಮೋಹದಿಂದ ಸಂಪೂರ್ಣವಾಗಿ ಮೋಕ್ಷವನ್ನು ಹೊಂದಿದವರಾಗಿ, ಜರಾಮರಣ ಮೋಕ್ಷಾಯ, ಜರಾಮರಣ ಮೊದಲಾದದೆಲ್ಲ ಕಳೆದುಕೊಳ್ಳಲು, ಮಹತೇಚ ಐಶ್ವರ್ಯಾಯ, ಅತ್ಯಂತ ಅಧಿಕವಾದ ಐಶ್ವರ್ಯಕ್ಕಾಗಿ ಅವರು, ಒಂದು ನಿಮಿಷ ಇರಲಿ, ಮಹತೇಚ ಐಶ್ವರ್ಯಾಯ, ಮಹತ್ತಾದ ಐಶ್ವರ್ಯಕ್ಕಾಗಿಯೂ, ಮತ್ಪ್ರಾಪ್ತಯೇಚ, ಕೆಲವರು ಜರಾಮರಣ ಮೋಕ್ಷಾಯ, ಮಹತೇಚ ಐಶ್ವರ್ಯಾಯ, ಮತ್ಪ್ರಾಪ್ತಯೇಚ ದೃಢವ್ರತಾ ದೃಢ ಸಂಕಲ್ಪಾ ಮಾಮೇವ ಭಜಂತೆ. ಇದರೆಲ್ಲ ಸುಕೃತಿಗಳೇ. ಐಶ್ವರ್ಯಕ್ಕಾಗಲಿ, ಆತ್ಮಜ್ಞಾನಕ್ಕಾಗಲಿ, ಇಲ್ಲ ಪರಮಾತ್ಮನನ್ನೇ ಪಡೆದುಕೊಳ್ಳಕ್ಕಾಗಲಿ ಅವರು ದೃಢವ್ರತಾ ಹೇಳಿದರು, ದೃಢವಾಗಿ ನನ್ನನ್ನು ಆಶ್ರಯಿಸ್ತಾರೆ ಅನ್ನುವ ಅರ್ಥವನ್ನು ಇಲ್ಲಿ ಹೇಳ್ತೀರ. ಅಂದರೆ ಅನೇಕ ಪುಣ್ಯ ಜನ್ಮಗಳಿಂದ ಅವರ ಪಾಪಗಳೆಲ್ಲ ನಾಶವಾಗಬೇಕು. ಸಂಚಿತವಾಗಿ ಪುಣ್ಯಕರ್ಮಗಳನ್ನು ಸೇರಿಸಿಕೊಂಡು ಪಾಪಗಳನ್ನೆಲ್ಲ ಕಳೆದುಕೊಂಡವರು, ಅವರು ಪರಮಾತ್ಮನನ್ನು ಉಪಾಯವಾಗಿ ಸ್ವೀಕರಿಸಿ ಅವರು ತಮ್ಮ ಇಚ್ಛೆಗಳನ್ನು ಪಡೆದುಕೊಳ್ತಾರೆ. ಅದರಲ್ಲಿಯೂ ತಾರತಮ್ಯವು ಹೇಳಲ್ಪಟ್ಟಿತು. ಯದ್ಯೇವಂ ಸರ್ವಭೂತಾನಿ ಸಮೋಹಂ ಯಾಂತಿ, ಸರ್ವಭೂತಾನಿ ಸಮೋಹೇ ಸರ್ಗೇ ಯಾಂತಿ ಪರಂತಪ ಅಂತ ಹೇಳಿಬಿಟ್ಟಾಗ ಎಲ್ಲ ಸರ್ವಭೂತಾನಿ ಸಮೋಹಂ ಸರ್ಗೇ ಯಾಂತಿ,
ಎಲ್ಲರಿಗೂ ಆಗ ಮೋಹ ಆಗಿಬಿಟ್ರೆ ಭಗವದುಪಾಸನಂ ಕದಾಚಿದಪಿ ಕಸ್ಯಚಿದಪಿ ನ ಸ್ಯಾತ್, ಯಾರೋ ಅವನ್ನ ಆಶ್ರಯಿಸುವವರೇ ಇರೋಲ್ವಲ್ಲ. ಆದ್ದರಿಂದಲೇ ಚತುರ್ವಿಧ ಭಜಂತೆ ಮಾಂ ಇತ್ಯಾದಿನ ಉಕ್ತಂ ಉಪಪನ್ನಂ ಸ್ಯಾತ್. ಅದರಿಂದ ಯೇಷಾಂತು ಅಂತಗತಂ ಪಾಪಂ, ಯೇಷಾಂತು ಅಂತಾಗ ಕೆಲವು ಇದ್ದಾರೆ. ಸರ್ವಭೂತಾನಿ ಸರ್ಗೇ ಯಾಂತಿ ಸಮೋಹಂ ಅಂತ ಹೇಳಿದ್ರೆ ಎಲ್ಲರಿಗೂ ಅಂತ ಹೇಳಿದ್ರೆ ಅದರಲ್ಲಿಯೂ ಕೆಲವರು ಇದ್ದಾರೆ, ಬಹಳ ದುರ್ಲಭರಾದವರು, ನನ್ನನ್ನು ಆಶ್ರಯಿಸುವವರು. ಅದನ್ನು ಇಲ್ಲಿ ಆದ್ದರಿಂದ ಆಶ್ರಯಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥವಲ್ಲ, ಯಾರೂ ಆಶ್ರಯಿಸೋದಿಲ್ಲ ಅಂತ ಅರ್ಥವಲ್ಲ. ಯಾರೋ ಅತ್ಯಂತ ಪುಣ್ಯ ಮಾಡಿದವರು, ಪಾಪಗಳನ್ನೆಲ್ಲ ನಾಶಗಳನ್ನು ಮಾಡಿಕೊಂಡವರು ಆಶ್ರಯಿಸ್ತಾರೆ. ಪುಣ್ಯಕರ್ಮಣಾಮಿತ್ಯೇತತ್ ಪಾಪ ನಿವೃತ್ತಿ ಹೇತುಪರಂ, ಪಾಪವ ನಿವೃತ್ತಿಯಾಗಕ್ಕೆ ಪುಣ್ಯಕರ್ಮಗಳನ್ನು ಕಾರಣಗಳು. ಧರ್ಮೇಣ ಪಾಪಂ ಅಪನುದತಿ, ಇದು ಮಹಾನಾರಾಯಣ ಉಪನಿಷತ್ತಲ್ಲಿ ಧರ್ಮೇಣ ಪಾಪಂ ಅಪನುದತಿ, ಧರ್ಮದಿಂದ ಪಾಪಗಳನ್ನೆಲ್ಲ ನಾಶಪಡಿಸ್ಕೊಳ್ತಾನೆ ಅಂತ ಹೇಳಿದ್ರಿಂದ ಪುಣ್ಯಕರ್ಮಗಳನ್ನು, ಅದರಿಂದ ಪಾಪವು ನಾಶವಾಗುತ್ತೆ. ಜನಶಬ್ದಶ್ಚ ಜನನವತಿ ವರ್ತಮಾನತ್ವಾತ್ ಪ್ರಾಪ್ಯ ಪ್ರಚಯ ಹೇತುಭೂತ ಅನೇಕ ಜನ್ಮ ಸೂಚನಪರಃ ಇತ್ಯಭಿಪ್ರಾಯೇಣ ಅಂತ ಹೇಳಿದ್ರೆ, ಇಲ್ಲಿ ಜನ್ಮನಾಂ ಜನಾನಾಂ ಅಂತ ಹೇಳಿರುವಾಗ ಜನರು ಅಂತ ಅಷ್ಟೇ ಹೇಳಿದೆ. ಜನಾನಾಂ ಅಂತ ಹೇಳುವಾಗ ಜನ ಅಂತ ಶಬ್ದಗಳು ಜನನವತಿ ವರ್ತಮಾನ, ಯಾರು ಹುಟ್ಟುತ್ತಾರೋ ಅವರಲ್ಲಿ ಜನ ಅಂತ ಹೇಳಲ್ಪಟ್ಟಿರೋದು. ಜನಿಕರ್ತು ಪ್ರಕೃತಿ ಅಂತ ಹೇಳಿ ಜನಿ ಪ್ರಕೃತಿ, ಹುಟ್ಟುವವರು. ಪುಣ್ಯ ಪ್ರಚಯ ಹೇತುಭೂತ, ಪುಣ್ಯದ ಒಂದು ಅಧಿಕವಾದ ಪುಣ್ಯಕ್ಕೆ ಕಾರಣವಾದದ್ದು, ಪುಣ್ಯವು ಅಧಿಕವಾಗುವುದಕ್ಕೆ ವೃದ್ಧಿಯಾಗುವುದಕ್ಕೆ ಕಾರಣವಾದ ಅನೇಕ ಜನ್ಮ ಸೂಚನ ಪರಃ, ಜನಾನಾಂ ಪುಣ್ಯಕರ್ಮಣಾಂ ಅಂತ ಹೇಳಿದಾಗ ಅನೇಕ ಜನ್ಮಗಳು ಅಂತ ಅರ್ಥ ಮಾಡ್ತಾರಲ್ಲಿ. ಜನ ಅಂತ ಹೇಳಿದ್ರೆ ಯಾರು ಹುಟ್ಟುತ್ತಾರೋ ಅವರು, ಆದ್ದರಿಂದ ಅನೇಕ ಜನ್ಮಗಳಲ್ಲಿ ಅನ್ನೋದನ್ನು ಸೂಚಿಸುತ್ತೆ. ಅನೇಕ ಜನ್ಮ ಸೂಚನ ಪರಃ, ಅನೇಕ ಜನ್ಮಾರ್ಜಿತೇನ ಉತ್ಕೃಷ್ಟ ಪುಣ್ಯ ಸಂಚಯೇನ ಭಗವದ್ಜ್ಞಾನ ಪ್ರತಿಬಂಧಕ ಪಾಪ ನಿವರ್ತಕತ್ವಾಚ್ಚ ಉತ್ಕೃಷ್ಟತ್ವಂ ಫಲಿತಂ. ಯಾಕೆ ಅಂದರೆ ಭಗವಂತನನ್ನು ಆಶ್ರಯಿಸುವುದಕ್ಕೆ ಪ್ರತಿಬಂಧಕವಾದ ಪಾಪಗಳು ನಾಶವಾಗಬೇಕು. ಆದ್ದರಿಂದ ಅವರಿಗೆ ಉತ್ಕೃಷ್ಟವಾದ ಪುಣ್ಯವು ಸಂಚಿತವಾಗಿರಬೇಕು, ಸೇರಿಸಿರ್ಬೇಕು. ಅವರು ಭಗವಂತನನ್ನೇ ಆಶ್ರಯಿಸೋಕ್ಕೆ ಪ್ರತಿಬಂಧಕವಾದ ಕರ್ಮಗಳು ಹೋಗಬೇಕು ಅಂದರೆ ಉತ್ಕೃಷ್ಟವಾದ ಪುಣ್ಯವಿರಬೇಕು. ಅದಕ್ಕೆ ಆ ಪಾಪಗಳನ್ನು ನಾಶವಾಗಕ್ಕೆ ಗುಣಮಯ ಶಬ್ದೇನ ಸುಖ ದುಃಖ ರೂಪ ಭಗವತ್ ಸಂಶ್ಲೇಷ ವಿಶ್ಲೇಷಾಖ್ಯ ದ್ವಂದ್ವ ವ್ಯವಚ್ಛೇದ. ಆದ್ದರಿಂದ ಭಗವಂತನ ಸಂಶ್ಲೇಷವು ಸುಖ, ಭಗವಂತನ ವಿಶ್ಲೇಷವು ದುಃಖ. ಇದು ಇಂತಹ ಒಂದು ದ್ವಂದ್ವ ಇದೆಯಲ್ಲ, ಇದು ಬೇಕಾದದ್ದು, ಇದು ಗುಣಮಯವಾದದ್ದಲ್ಲ. ಯಾಕೆಂದರೆ ಗುಣಮಯ ಅಂತ ಹೇಳಿದ್ರೆ ರಜಸ್ಸು ತಮಸ್ಸುಗಳೆಲ್ಲ ಅಧಿಕವಾಗಿರುತ್ತೆ, 2-3 ಪರಸ್ಪರ ಅಧಿಕವಾಗ್ತಾ ಇರುತ್ತೆ ಅಂತ ಅರ್ಥ. ಅದರಲ್ಲಿ ಗುಣಮಯವಾದದ್ದು ಅಂತ. ಇವರೆಲ್ಲ ಅತ್ಯಂತವಾಗಿ ಸತ್ವೋದ್ರಿಕ್ತ ಹೊಂದಿರುವಂತಹವರು ಜ್ಞಾನಿಗಳು, ಅವರಿಗೆ ರಜಸ್ಸು ತಮಸ್ಸು ಎಂದು ಅಧಿಕವಾಗೋದಿಲ್ಲ, ಹಾಗಿರುವಂತಹವರು ಅಂತ ಅರ್ಥ. ಅದನ್ನೇ ಅಲ್ಲಿ ಹೇಳಿ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ ಹೇಳಿದಾಗ ನಿಸ್ತ್ರೈಗುಣ್ಯ ಅಂತ ಹೇಳುವ ಶಬ್ದಕ್ಕೆ ಹಾಗೆ ಅರ್ಥ ಮಾಡಿದ್ರು. ತ್ರಿಗುಣ ಪ್ರಚುರನಾಗಬೇಡ, ಸತ್ವ ಪ್ರಚುರನಾಗು ಅಂತ ಅರ್ಥ ಮಾಡಿದ್ರು ಭಾಷ್ಯಕಾರರು ಆ ಶ್ಲೋಕಕ್ಕೆ. ಹಾಗೆ ದ್ವಂದ್ವಮೋಹ ವಿನಿರ್ಮುಕ್ತಾ ಮಾಂ ಭಜಂತೆ, ದ್ವಂದ್ವಮೋಹ ವಿನಿರ್ಮುಕ್ತಾ ಹೇಳುವಾಗ ಫಲದ್ವಯ ದರ್ಶನಾತ್ ಪ್ರತಿಬಂಧಕೇಪಿ ಪಾಪೆ ದ್ವಂದ್ವೇಚ್ಛಾದ್ವೇಷ ಹೇತುಭೂತಂ ಮದೌನ್ಮುಖ್ಯ ವಿರೋಧಿ ಚ ಇತಿ ಭೇದ ದರ್ಶಿತ. ಅದರಿಂದ ಇಲ್ಲಿ 2 ವಿಷಯಗಳು ಹೇಳಲ್ಪಟ್ಟಿದೆ. ದ್ವಂದ್ವಮೋಹ ವಿನಿರ್ಮುಕ್ತಾ ಮಾಂ ಭಜಂತೆ, ದ್ವಂದ್ವಮೋಹಗಳಿಂದ ಮೋಕ್ಷ ಹೊಂದುವುದು, ಪರಮಾತ್ಮನನ್ನು ಆಶ್ರಯಿಸುವುದು, ಎರಡೂ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಫಲದ್ವಯ ದರ್ಶನಾತ್ ಪ್ರತಿಬಂಧಕೇಪಿ ಪಾಪೆ ದ್ವಂದ್ವೇಚ್ಛಾದ್ವೇಷ ಹೇತುಭೂತಂ ಮದೋನ್ಮುಖ್ಯ ವಿರೋಧಿ ಚ. ಎರಡು ವಿಷಯಗಳು, ದ್ವಂದ್ವ ಇಚ್ಛಾದ್ವೇಷ ಅದಕ್ಕೆ ಕಾರಣವಾದದ್ದು, ಮತ್ತು ಪರಮಾತ್ಮನಿಗೆ ವೈಮುಖ್ಯಕ್ಕೆ ಪರಮಾತ್ಮನಿಗೆ ಉನ್ಮುಖವಾಗುವುದಕ್ಕೆ ವಿರೋಧಿಯಾಗಿರುವುದು, ಎರಡೂ ಕೂಡ ನಾಶಪಡಲ್ಪಡುವುದರಿಂದ ದ್ವಂದ್ವಮೋಹಗಳಿಂದ ವಿಮುಕ್ತರಾಗಿ ಪರಮಾತ್ಮನನ್ನು ಆಶ್ರಯಿಸ್ತಾರೆ. ಆದ್ದರಿಂದ ಪರಮಾತ್ಮನಿಗಲ್ಲಿ ಉನ್ಮುಖರಾಗೋದಕ್ಕೆ ವಿರುದ್ಧವಾದದ್ದು ಅದು ನಾಶವಾಗುತ್ತೆ. ಮಾಂ ಭಜಂತೆ ಅಂತ ಹೇಳುವಾಗ ಅವನನ್ನು ಆಶ್ರಯಿಸಬೇಕು, ಅದಕ್ಕೆ ವಿರುದ್ಧವಾದ ಪಾಪಗಳು ಹೋಗುತ್ತೆ ಅವರಿಗೆ.
ಮತ್ತು ದ್ವಂದ್ವ ಮೋಹಗಳಿಂದ ಮುಕ್ತರಾಗ್ತಾರೆ. ಎರಡು ಫಲಗಳು ಹೇಳಲ್ಪಟ್ಟಿದೆ ಅಲ್ಲಿ. ಅನೇಕ ಜನ್ಮಾರ್ಜಿತ ಉತ್ಕೃಷ್ಟ ಪುಣ್ಯ ನಾಶ್ಯತ್ವಾಯ ಅನಾದಿಕಾಲ ಪ್ರವೃತ್ತಂ ಅಂತ ಹೇಳಿದ್ರು. ಆದ್ದರಿಂದ ಅನೇಕ ಜನ್ಮಗಳಿಂದ ಸೇರಿಸಿದ ಉತ್ಕೃಷ್ಟವಾದ ಪುಣ್ಯದಿಂದ ನಾಶವಾಗಬೇಕಾದರೆ ಇದು ಅನಾದಿ ಕಾಲದಿಂದ ಪ್ರವೃತ್ತವಾಗಿರೋದು ಅನ್ನೋದನ್ನು ತಿಳಿಸ್ತಾರೆ. ಉಪಾಸನಾರಂಭೆ ಪಾಪಸ್ಯ ದ್ವಂದ್ವಮೋಹಸ್ಯ ಚ ನಿಶೇಷ ವಿನಷ್ಟತ್ವ ಅಭಾವಾತ್ ಅಂತಗತ ಶಬ್ದೇನ ಅಲ್ಪಾವಶಿಷ್ಟಂ ವಿವಕ್ಷಿತಂ ಇತಿ ಅಭಿಪ್ರಾಯಣ ಉಕ್ತಂ. ಕ್ಷೀಣಂ ಕ್ಷೀಣಂ ಅಂತ ಹೇಳಿದ್ರೆ ಬಹಳ ಕಡಿಮೆ ಆಗುತ್ತೆ ಅಂತ, ಪೂರ್ಣವಾಗಿ ನಾಶವಾಗುತ್ತೆ ಅಂತ ಅರ್ಥವಲ್ಲ. ಕ್ಷೀಣವಾಗುತ್ತೆ ಅಂದರೆ ಕ್ಷಯವಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಅಂತ ಅರ್ಥ. ಅದನ್ನು ಸ್ವಲ್ಪ ಅಜಾಗರೂಕವಾಗಿ ಶಬ್ದ ಪ್ರಯೋಗ ಮಾಡುವಾಗ ಭಾಷ್ಯಕಾರರು ಹೇಗೆ ಎಲ್ಲೂ ವಿರೋಧ ಬರದೇ ಇರೋ ಹಾಗೆ ಮಾಡ್ತಾರೆ. ಪಾಪಂ ಅಂತಗತಂ ಅಂತ ಹೇಳಿದ್ರು ವ್ಯಾಖ್ಯಾನದಲ್ಲಿ. ಪಾಪಂ ಅಂತಗತಂ ಅಂತ ಹೇಳಿದಾಗ ಯೇಷಾಂತು ಅಂತಗತಂ ಪಾಪಂ, ಉಪಾಸನೆ ಆರಂಭ ಕಾಲದಲ್ಲಿಯೇ ಪಾಪವು ಪೂರ್ಣವಾಗಿ ನಾಶ ಆಗೋದಿಲ್ಲ. ಉಪಾಸನೆ ಮುಗಿಬೇಕು, ಆಗಲೇ ಪಾಪವು ಪೂರ್ಣವಾಗಿ ನಾಶವಾಗೋದು. ಪಾಪ ಪೂರ್ಣವಾಗಿ ನಾಶವಾಗಿಬಿಟ್ರೆ ಮೋಕ್ಷ ಬಂದುಬಿಡ್ಬೇಕು ತಕ್ಷಣವೇ. ಆದರೆ ಇವರೆಲ್ಲ ಉಪಾಸನೆಯನ್ನು ಭಜಂತೆ ಮಾಂ ದೃಢವ್ರತಃ ಅಂತ ಹೇಳಿದ್ರೆ ನನ್ನನ್ನು ಆಶ್ರಯಿಸ್ತಾರೆ ಅಂತ ಅರ್ಥ. ಮತ್ತು ಪ್ರಾಪ್ತಯೇಜ ದೃಢವ್ರತಃ, ದೃಢ ಸಂಕಲ್ಪ ಅಂತ ಅರ್ಥ ಮಾಡಿದ್ರು. ವ್ರತ ಅಂತ ಹೇಳೋದು ಸಂಕಲ್ಪದಲ್ಲಿ, ವ್ರತ ಅಂತ ಹೇಳಿದ್ರೆ ಸಂಕಲ್ಪವನ್ನು ಮಾಡಿ ಪರಮಾತ್ಮನನ್ನು ಅವರು ಉಪಾಸನೆ ಮಾಡ್ತಾರೆ ಅಂತ ಅರ್ಥ. ದೃಢವಾದ ಸಂಕಲ್ಪ ಮಾಡಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಆದ್ದರಿಂದ ಉಪಾಸನೆ ಆರಂಭ ಕಾಲದಲ್ಲಿ ಪಾಪವು ಪೂರ್ಣವಾಗಿ ನಾಶವಾಗಿರೋಲ್ಲ. ಆರಂಭದಲ್ಲಿ ಏನಿದ್ರು ಉತ್ತರ ಪೂರ್ವಾಭಯೋ ಅಶ್ಲೇಷ ವಿನಾಶವು ಅಂತ ಹೇಳಿರುವಾಗ ಪ್ರಾರಬ್ಧ ಕರ್ಮ ಬಿಟ್ಟು ಮಿಕ್ಕ ಕರ್ಮಗಳು ನಾಶವಾಗುತ್ತೆಯೇ ಹೊರತು ಉಪಾಸನೆ ಮುಗಿದಾಗಲೇ ಪೂರ್ಣವಾಗಿ ಕರ್ಮಗಳೆಲ್ಲ ನಾಶವಾಗೋದು. ಆದ್ದರಿಂದ ಇವಲ್ಲಿ ಹೇಳುವಾಗ ಪಾಪಂ ಅಂತಗತಂ ಅನ್ನುವಾಗ ಕ್ಷೀಣಂ ಅಂದರೆ ಕ್ಷಯವಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಅಂತ ಅರ್ಥ, ಪೂರ್ಣವಾಗಿ ನಾಶವಾಗುತ್ತೆ ಅಂತ ಅರ್ಥವಾಗೋದಿಲ್ಲ ಅದನ್ನ ಹೇಳ್ತಿದ್ದಾರೆ ಇಲ್ಲಿ. ಉಪಾಸನ ಆರಂಭೆ ಪಾಪಸ್ಯ ದ್ವಂದ್ವಮೋಹಸ್ಯ ಚ, ಪಾಪವೂ ದ್ವಂದ್ವಮೋಹವು ಕೂಡ ನಿಶೇಷ ವಿನಷ್ಟತ್ವ ಅಭಾವಾತ್, ನಿಶೇಷವಾಗಿ ನಾಶವಾಗುವುದಿಲ್ಲ, ಪರಿಪೂರ್ಣವಾಗಿ ನಾಶವಾಗುವುದಿಲ್ಲ. ಅಂತಗತ ಶಬ್ದೇನ, ಆದ್ದರಿಂದ ಯಶಂತು ಅಂತಗತಂ ಪಾಪಂ ಅಂತ ಅಂತಗತ ಅನ್ನುವ ಶಬ್ದಗಳಿಂದ ಅಲ್ಪಾವಶಿಷ್ಟತ್ವಂ, ಸ್ವಲ್ಪ ಉಳಿದಿರುತ್ತೆ ಅನ್ನೋ ತಿಳಿಯುತ್ತೆ. ಅಲ್ಪ ಅವಶಿಷ್ಟತ್ವಂ, ಸ್ವಲ್ಪ ಉಳಿದಿರುತ್ತೆ, ಇನ್ನು ಉಪಾಸನೆ ಮುಗಿದಾಗ ಹೋಗುತ್ತೆ ಅದು. ಅದರಿಂದಲೇ ಕ್ಷೀಣಂ ಅಂತ ಅರ್ಥ ಮಾಡಿದ್ರು. ಮಾಮೇವಯೇ ಪ್ರಪದ್ಯಂತೆ ಇತ್ಯಾದಿಕಂ ಚತುರ್ವಿಧ ಭಜಂತೆ ಮಾಮ್ ಇತ್ಯಾದಿಕಂ ಚ ಪ್ರಾಭುಕ್ತಂ ಅನಂತರಾಭಿಧೀಯಮಾನಂಚ ಜರಾಮರಣ ಮೋಕ್ಷಾಯ ಇತ್ಯಾದಿಕಂ ಅನುಸಂಧಾನಃ ತೇ ಪೂರ್ವೋಕ್ತೇನ. ಏಕೆಂದರೆ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಹೇಳಿರೋದು. ಚತುರ್ವಿಧ ಭಜಂತೆ ಮಾಂ, 4 ವಿಧವಾದ ಭಕ್ತರಿದ್ದಾರೆ, ನನ್ನನ್ನೇ ಎಲ್ಲರೂ ಆಶ್ರಯಿಸ್ತಾರೆ. ಇದೆಲ್ಲ ಹೇಳಿರೋದ್ರಿಂದ ಮುಂದೆಯೂ ಹೇಳಲ್ಪಡುತ್ತೆ ಜರಾಮರಣ ಮೋಕ್ಷಾಯ ಅಂತ ಹೇಳಿ. ಇಲ್ಲಿ ಅವರು ಇಲ್ಲಿ ಹೇಳುವಾಗ ವ್ಯಾಖ್ಯಾನದಲ್ಲಿ ಜರಾಮರಣ ಮೋಕ್ಷಾಯ ಮಹತೇಚ ಐಶ್ವರ್ಯಾಯ ಮತ್ಪ್ರಾಪ್ತಯೇಚ ಅಂತ ಹೇಳಿ ಅಲ್ಲಿ ಸುಕೃತ ತಾರತಮ್ಯದಿಂದ ಚತುರ್ವಿಧ ಭಕ್ತರನ್ನು ಹೇಳಲ್ಪಟ್ಟಿದ್ದಾರೆ. ದ್ವಂದ್ವಮೋಹ ವಿನಿರ್ಮುಕ್ತತ್ವ ವಚನಾತ್ ಐಶ್ವರ್ಯಾರ್ಥಿನಾಂ ಪ್ರಸಂಗ ಅನುಪಪತ್ತಿ ನಚ ಅತ್ರ ದ್ವಂದ್ವಮೋಹ ವಿನಿರ್ಮುಕ್ತತ್ವ ವಚನಾತ್ ಐಶ್ವರ್ಯಾರ್ಥಿನಾಂ ಪ್ರಸಂಗ ಅನುಪಪತ್ತಿ. ದ್ವಂದ್ವಮೋಹಗಳು ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಐಶ್ವರ್ಯಾರ್ಥಿಗಳಿಗೆ ಇರುತ್ತಲ್ಲ, ದ್ವಂದ್ವಮೋಹ ಹೋಗೋದಿಲ್ವಲ್ಲ ಅಂತ ಹೇಳಿದ್ರೆ ತೇಷಾಮಪಿ ಕ್ಷುದ್ರತರ ದ್ವಂದ್ವ ನಿರೋಧಸ್ಯ ಅವಶ್ಯ ಅಪೇಕ್ಷಿತತ್ವಾತ್, ಅವರಿಗೂ ಅದು ಅಪ್ಲೈ ಆಗುತ್ತೆ, ಅನ್ವಯಿಸುತ್ತೆ ಅಂತ ಹೇಳಿದ್ರು. ಹೇಳಿದಾಗ ಶ್ಲೋಕದಲ್ಲಿ ಎಷ್ಟು 4 ಜನ ಸುಕೃತಿಗಳು ಅಂದಾಗ ಅರ್ಥಾರ್ಥಿಯೂ ಸೇರಿದಾನದರಲ್ಲಿ. ಐಶ್ವರ್ಯವನ್ನು ಐಶ್ವರ್ಯವನ್ನು ಅಪೇಕ್ಷೆ ಪಡುವವರು, ಐಶ್ವರ್ಯ ಅನುಭವವನ್ನು ಮಾಡೋದ್ರಲ್ಲಿ ಇಚ್ಛೆ ಇದೆ ಅವರಿಗೆ. ಆದ್ದರಿಂದ ಅದು ಪರಮಾತ್ಮನನ್ನೇ ಆಶ್ರಯಿಸಿದ್ರು, ಐಶ್ವರ್ಯಕ್ಕೋಸ್ಕರ ಆಶ್ರಯಿಸಿದ್ರು. ಅವರಿಗೆ ದ್ವಂದ್ವಮೋಹ ವಿನಿರ್ಮುಕ್ತ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಅವರಿಗೆ ದ್ವಂದ್ವ ಇರುತ್ತಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಅವರಿಗೆ ಸಿಗುವಂಥ ಐಶ್ವರ್ಯ ಮುಂದೆ ಹೇಳಲ್ಪಡುತ್ತೆ. 8ನೇ ಅಧ್ಯಾಯದಲ್ಲಿ ಐಶ್ವರ್ಯಾರ್ಥಿಗೆ ಯಾವ ವಿಧವಾದ ಫಲ ಅದು ಹೇಳಲ್ಪಡುತ್ತೆ. ಇಲ್ಲ, ಅದುವೇ ಮುಂದೆ ಆರಂಭದಲ್ಲಿಯೇ ಬರುತ್ತೆ. ಕಿಂ ಅಧ್ಯಾತ್ಮಂ ಅಂತ ಹೇಳುವಾಗ ಅಧಿಭೂತಂ ಅಧ್ಯಾತ್ಮಂ ಅನ್ನುವ ಶಬ್ದ ಬರುತ್ತೆ.
ಆ ಅಧಿಭೂತ ಅಧ್ಯಾತ್ಮ ಶಬ್ದಗಳಲ್ಲಿ ವಿಶೇಷವಾದ ಅರ್ಥ ಭಾಷ್ಯಕಾರರು ಹೇಳ್ತಾರೆ. 8ನೇ ಅಧ್ಯಾಯ ಆರಂಭದಲ್ಲಿ ಬರುವಂತಹದ್ದು. ಅವರಿಗೆ ಕ್ಷುದ್ರತರವಾದ ದ್ವಂದ್ವಗಳಲ್ಲಿ ಆಸೆ ಇರೋದಿಲ್ಲ. ಈ ಪ್ರಪಂಚದಲ್ಲಿ ಪ್ರಕೃತಿ ಮಂಡಲದಲ್ಲಿ ಯಾರಿಗೂ ಸಿಗದೇ ಇರುವಂತಹ ಐಶ್ವರ್ಯವು, ಈ ಪ್ರಕೃತಿ ಮಂಡಲದಲ್ಲಿ ಇರುವಂತಹ ಭೋಕ್ತೃಗಳು ಯಾರ್ಯಾರಿದ್ದಾರೋ ಅವರು ಯಾರಿಗೂ ಅನುಭವಿಸದೇ ಇರುವಂತಹ ಉತ್ಕೃಷ್ಟವಾದ ಭೋಗವು ಆ ರೀತಿ ಸಿಗುತ್ತೆ ಅವರಿಗೆ ಅಂತ ಫಲವು ಹೇಳಲ್ಪಡುತ್ತೆ ಮುಂದೆ. ಆದ್ದರಿಂದ ಕ್ಷುದ್ರತರ ದ್ವಂದ್ವ ನಿರೋಧಸ್ಯ ಅವಶ್ಯ ಅಪೇಕ್ಷಿತತ್ವ. ಅದರಿಂದಲೇ ದ್ವಂದ್ವ ಮೋಹ ವಿನಿರ್ಮುಕ್ತ ಅಂತ ಹೇಳುವಾಗ ಅತ್ಯಂತ ಕ್ಷುದ್ರವಾದ ದ್ವಂದ್ವಗಳಲ್ಲಿ ಆಸೆ ಇರೋದಿಲ್ಲ ಅವರಿಗೆ ಅಂತ ಆ ರೀತಿ ಅರ್ಥ ಮಾಡಬೇಕು ಅಂತ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ವ್ರತಶಬ್ದ ಸಂಕಲ್ಪ ವಿಶೇಷ ಮುಖ್ಯ. ವ್ರತ ಅಂತ ಹೇಳಿದ್ರೆ ಸಂಕಲ್ಪವೇ ಅಲ್ಲಿ ಪ್ರಧಾನವಾದದ್ದು. ಸಂಕಲ್ಪ ಕರ್ಮಗಳಲ್ಲಿ ತತ್ಸಂಬಂಧಾದೇವ ಕ್ರಿಯಾ ವಿಶೇಷೆ ತತ್ಪ್ರಯೋಗ. ಆದ್ದರಿಂದ ದೃಢ ಸಂಕಲ್ಪ. ಆದ್ದರಿಂದ ಯಾವುದೋ ಒಂದು ವ್ರತ ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿ ಸಂಕಲ್ಪ ಮಾಡ್ಕೊಂಡು ಈ ಕರ್ಮವನ್ನು ಮಾಡ್ತೀವಿ ಅಂತಲೇ ಅರ್ಥ. ಅದಕ್ಕೆ ಕರ್ಮಗಳನ್ನು ಮಾಡುವಾಗ ಈ ಕರ್ಮವನ್ನು ಮಾಡ್ತೇನೆ ಈ ಫಲಕ್ಕೋಸ್ಕರ ಫಲೋದ್ದೇಶದಿಂದಲೇ ಮಾಡೋದು. ಆದ್ದರಿಂದ ವ್ರತ ಅಂತ ಹೇಳುವುದು ಒಂದು ಸಂಕಲ್ಪದಿಂದ ಒಂದು ಕರ್ಮವನ್ನು ಮಾಡೋದು, ಸಂಕಲ್ಪಪೂರ್ವಕವಾಗಿ ಕರ್ಮ ಮಾಡುವುದು. ಸಂಬಂಧಾದೇವ ಕ್ರಿಯಾ ವಿಶೇಷ ತತ್ಪ್ರಯೋಗ. ಆದ್ದರಿಂದ ಕ್ರಿಯೆಗೆ ಅದು ವ್ರತ ಅಂತ ಹೇಳಲ್ಪಡುತ್ತೆ. ಸಂಕಲ್ಪವೇ ಅಲ್ಲಿ ವ್ರತ. ವ್ರತ ಶಬ್ದಕ್ಕೆ ಮುಖ್ಯವಾದ ಅರ್ಥ ಸಂಕಲ್ಪವೇ. ಎಲ್ಲ ಕರ್ಮಗಳಲ್ಲಿಯೂ ಸಂಕಲ್ಪವೇ ಅತ್ಯಂತ ಪ್ರಧಾನವಾದದ್ದು. ಅದು ವಿನಿಯೋಗ ಪೃಥಕ್ತ್ವ ಅಂತ ಹೇಳುವಾಗ ನಾವು ಯಾವ ಕರ್ಮವನ್ನು ಹೇಗೆ ವಿಭಾಗ ಮಾಡಿ ಸಂಕಲ್ಪ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಕರ್ಮವನ್ನು ಹೇಗೆ ನಾವು ಯಾವ ಪ್ರಯೋಜನಕ್ಕಾಗಿ ಕರ್ಮವನ್ನು ಅನುಷ್ಠಾನ ಮಾಡ್ತೀವಿ ಸಂಕಲ್ಪದಿಂದ ತಿಳಿಯುತ್ತೆ. ಅದು ಸಂಕಲ್ಪವೇ ಪ್ರಧಾನವಾದ್ದರಿಂದ ವ್ರತವು ಸಂಕಲ್ಪವೇ ಕರ್ಮ ಅಂತ ಹೇಳಲ್ಪಡುತ್ತೆ. ವ್ರತ ಅನ್ನುವ ಶಬ್ದ ಸಂಕಲ್ಪವನ್ನೇ ಪ್ರಧಾನವಾಗಿ ತಿಳಿಸುತ್ತೆ. ಅದುವೇ ಮುಖ್ಯ ಅರ್ಥ. ಅದಕ್ಕೆ ವ್ರತ ಶಬ್ದ ಸಂಕಲ್ಪ ವಿಶೇಷ ಮುಖ್ಯ. ಸಂಕಲ್ಪ ವಿಶೇಷದಲ್ಲಿಯೇ ಮುಖ್ಯಾರ್ಥವನ್ನು ಹೊಂದಿದೆ. ಆದ್ದರಿಂದ ಅದರ ಸಂಬಂಧದಿಂದ ಕ್ರಿಯಾ ವಿಶೇಷದಲ್ಲಿ ಅದರ ಪ್ರಯೋಗವಿದೆ. ದೃಢ ಸಂಕಲ್ಪ. ಅದರಿಂದ ದೃಢವ್ರತ ಅನ್ನುವಾಗ ದೃಢ ಸಂಕಲ್ಪ, ದೃಢವಾದ ಸಂಕಲ್ಪವನ್ನು ಹೊಂದಿದ್ದಾರೆ. ದೃಢವ್ರತ ಶಬ್ದೇನ ದೇವತಾಂತರ ಪರಿತ್ಯಾಗಾದಿ ನಿಯಮೋಪಿ ಯಥಾ ಪ್ರಮಾಣಂ ಸೂಚಿತ. ಇದರಿಂದ ಬೇರೆ ದೇವತಾಂತರಗಳೆಲ್ಲ ಅವರು ತ್ಯಾಗ ಮಾಡಿದ್ದಾರೆ, ಪರಮಾತ್ಮನನ್ನೇ ಆಶ್ರಯಿಸಿದ್ದಾರೆ. ಯಾಕೆಂದರೆ ಇವರೆಲ್ಲ ಸುಕೃತಿಗಳು ಅಂತ ಹೇಳಲ್ಪಟ್ಟಿತು. ಚತುರ್ವಿಧ ಭಜಂತೆ ಮಾಂ ಅಂತ ಹೇಳಿ ಅತ್ಯಂತ ಪುಣ್ಯ ಸಂಚಯದಿಂದಲೇ ಪರಮಾತ್ಮನನ್ನು ಆಶ್ರಯಿಸಕ್ಕೆ ಸಾಧ್ಯ. ಅವರಿಗೂ ಕೂಡ ಈ ರೀತಿಯ ಅದರಲ್ಲಿಯೂ ಜ್ಞಾನಿಯು ಅತ್ಯಂತ ದುರ್ಲಭನು ಅನ್ನೋದು ಇನ್ನೂ ವಿಶೇಷ. ಮಾಮೇವ ಭಜಂತೆ, ಪರಮಾತ್ಮನನ್ನೇ ಬೇರೆ ಫಲಕ್ಕೂ ಕೂಡ ಪರಮಾತ್ಮನನ್ನೇ ಆಶ್ರಯಿಸುವುದು ಕೂಡ ಅತ್ಯಂತ ಉತ್ಕೃಷ್ಟವಾದ ಪುಣ್ಯಗಳ ಸಂಚಯದಿಂದಲೇ ಸಾಧ್ಯವಾಗುತ್ತೆ. ಎಲ್ಲರಿಗೂ ಅದು ಸಾಧ್ಯವಾಗುವುದಿಲ್ಲ. ಎಲ್ಲರೂ ದೇವತಾಂತರವನ್ನೇ ಆಶ್ರಯಿಸ್ತಾರೆ ಅನ್ನೋದು ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನನ್ನೇ ಆಶ್ರಯಿಸುವುದರ ಕಡೆಯಲ್ಲಿ ಪರಮಾತ್ಮನನ್ನೇ ಪಡೆದುಕೊಳ್ತಾರೆ. ದೇವಾನ್ ದೇವಯ್ಯ ಅಂತಿ ಮದ್ಭಕ್ತಾಯಾಂತಿ ಮಾಂ ಅಪಿ. ಅಪಿ ಅನ್ನುವ ಶಬ್ದಕ್ಕೆ ಸ್ವಾಮಿ ದೇಶಿಕನ್ ವಿಶೇಷವಾಗಿ ನಾರಾಯಣಾರ್ಯರ ಒಂದು ವಾಕ್ಯವನ್ನು ತೆಗೆದು ತೋರಿಸಿದರು ವ್ಯಾಖ್ಯಾನದಲ್ಲಿ. ಅವರು ಎಲ್ಲವನ್ನೂ ಅನುಭವಿಸಿ ಐಶ್ವರ್ಯವನ್ನು ಅನುಭವಿಸಿ ಪರಮಾತ್ಮನನ್ನು ಕೂಡ ಪಡೆದುಕೊಳ್ತಾರೆ. ಕಡೆಯಲ್ಲಿ ಆ ಒಂದು ಶ್ರದ್ಧೆ ಉಂಟಾಗಿ ಅವನ ವಿಷಯದಲ್ಲಿ ಆಸಕ್ತಿ ಉಂಟಾಗಿ ಅವನನ್ನೇ ಪಡೆದುಕೊಳ್ತಾರೆ. ಅದರಿಂದ ಅವರು ಸುಕೃತಿಗಳೇ ಅಂತ ಹೇಳಲ್ಪಟ್ಟು ಉದಾರಿಗಳು ಸುಕೃತಿಗಳು ಎಲ್ಲ ಹೇಳಿರೋದು ಮದ್ಭಕ್ತಾಯಾಂತಿ ಮಾಮಪಿ ಅನ್ನೋದಕ್ಕೆ ವಿಶೇಷವಾದ ಅರ್ಥ ಹೇಳಿದ್ರು. ಹಾಗೆ ಮಾಮೇವ ಭಜಂತೆ ಹೇಳಿ ದೇವತಾಂತರ ಪರಿತ್ಯಾಗ ಅದೆಲ್ಲವೂ ಕೂಡ ಇಲ್ಲಿ ದೃಢವ್ರತರು ಅಂತ ಹೇಳುವಾಗ ದೃಢ ಸಂಕಲ್ಪ ಅಂದರೆ ಪರಮಾತ್ಮನನ್ನೇ ಆಶ್ರಯಿಸ್ತೇನೆ, ಅವನನ್ನೇ ಬೇರೆ ಫಲಕ್ಕೂ ಆಶ್ರಯಿಸ್ತೇನೆ ಅನ್ನುವಂಥ ಸಂಕಲ್ಪ ಮಾಡ್ತಾರೆ. ಮಾಂ ಭಜಂತೆ ಇತ್ಯನೇನೈವ ಭಜನಾಂಗ ವ್ರತಾದೇರಪಿ ಸಿದ್ಧತ್ವಾತಿ ಮತ್ಪ್ರಾಪ್ತೆಯೇ ಚ. ಮಾಂ ಭಜಂತೆ ಅನ್ನುವಾಗ ಅದಕ್ಕೆ ಅಂಗವಾದ ವ್ರತವೂ ಕೂಡ ಮತ್ಪ್ರಾಪ್ತೆಯೇ ಚ ಇತ್ಯನೇನ ದೃಢ ಸಂಕಲ್ಪತ್ವ ಸಾಭಿಮತ ಫಲ ವಿಷಯತೆಯ ವ್ಯಾಖ್ಯಾತ. ಅವರಿಗೆ ಮತ್ಪ್ರಾಪ್ತಯೇ ಚ ಅಂತ ಹೇಳಿದ್ರೆ ಇಲ್ಲಿ ಹೇಳಿರುವಾಗ ಮತ್ಪ್ರಾಪ್ತಯೇ ಚ ದೃಢವ್ರತ. ಈ ಚಕಾರವು ನನ್ನನ್ನು ಪಡೆದುಕೊಳ್ಳೋಕ್ಕೋಸ್ಕರವು ಅಂತ ಹೇಳಲ್ಪಟ್ಟಿದೆ. ಕೆಲವರು ನೇರವಾಗಿ ಪರಮಾತ್ಮನ ಪಡೆದುಕೊಳ್ಬೇಕು ಅಂತಾನೆ ಮಾಡ್ತಾರೆ. ಇನ್ನು ಕೆಲವರಿಗೆ ಐಶ್ವರ್ಯವೆಲ್ಲ ಸಿಕ್ಕಿ ಕಡೆಯಲ್ಲಿ ಅವನನ್ನು ಪಡೆದುಕೊಳ್ತಾರೆ. ಅದೆಲ್ಲವೂ ಇಲ್ಲಿ ಅರ್ಥಸಿದ್ಧ. ಮತ್ಪ್ರಾಪ್ತಯೇ ಚ ನನ್ನನ್ನು ಪಡೆದುಕೊಳ್ಳಲು ಸಹ ಅಂತ ಹೇಳಿದ್ರೆ ಎಲ್ಲರೂ ನೇರವಾಗಿ ನನ್ನೇ ಪಡೆದುಕೊಳ್ಬೇಕು ಅಂತ ಆಸೆ ಪಡೋದಿಲ್ಲ. ಐಶ್ವರ್ಯಕ್ಕಾಗಿ ಆಸೆ ಪಡೋರು ಇದ್ದಾರೆ, ಅವರಿಗೂ ಕಡೆಯಲ್ಲಿ ನಾನು ಪಡೆದುಕೊಳ್ತಾರೆ. ಆದರೆ
ಕೆಲವರು ಜ್ಞಾನಿಯಾದರೂ ನನ್ನನ್ನೇ ಪಡೆದುಕೊಳ್ಬೇಕು, ಬೇರೆ ಯಾವುದೂ ಬೇಡ ಅಂತ ತಿಳ್ಕೊಳ್ತಾನೆ. ಆದ್ದರಿಂದ ಎಲ್ಲರನ್ನೂ ಸೇರಿಸಿ ಇಲ್ಲಿ ಮತ್ಪ್ರಾಪ್ತಯೇ ಚ ದೃಢವ್ರತ, ಅದಕ್ಕೆ ಅಂಗವಾಗಿ ಭಜನೆಗೆ ಭಜನಾಂಗ ವ್ರತಾದೇರಪಿ ಸಿದ್ಧತ್ವಾತ್ ಮತ್ಪ್ರಾಪ್ತಯೇ ಚ ದೃಢ ನಿಕಲ್ಪತ್ವ ಸಾಭಿಮತ ಫಲ ವಿಷಯತೆಯ, ಅವರವರಿಗೆ ಅಭಿಮತ ಫಲ, ಅದರ ಅವರು ಯಾವ್ಯಾವುದು ಅಭಿಮತವೋ ಅದನ್ನು ಪಡೆದುಕೊಳ್ತಾರೆ, ನನ್ನನ್ನು ಪಡೆದುಕೊಳ್ತಾರೆ. ಕೆಲವರು ನಾನೇ ಅಭಿಮತ, ಕೆಲವರಿಗೆ ಬೇರೆ ಅಭಿಮತ, ಮಿಕ್ಕವರಿಗೂ ಕೂಡ ಕಡೆಯಲ್ಲಿ ನನ್ನ ಪ್ರಾಪ್ತಿಯೇ ಆಗುತ್ತೆ ಅನ್ನೋದನ್ನು ವಿಶೇಷವಾಗಿ ಹೇಳುದು. ಹೀಗೆ ಅವರಿಗೆ ಏನೇನು ತಿಳಿದುಕೊಳ್ಬೇಕು ಇವಾಗ ಇವರು, ಈ ಮುಂದೆ ಬರುವ 2 ಶ್ಲೋಕಗಳು ಮುಂದಿನ ಅಧ್ಯಾಯಕ್ಕೆ ಸಂಗತಿಯನ್ನು ತಿಳಿಸುತ್ತೆ. ಮುಂದಿನ ಅಧ್ಯಾಯ ಎಲ್ಲ ಈ 2 ಶ್ಲೋಕಗಳ ಒಂದು ವಿವರಣೆ ಬರುತ್ತೆ. ಈ ಮುಂದಿನ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ 2 ಶ್ಲೋಕಗಳಿಂದ ಈ 7ನೇ ಅಧ್ಯಾಯ ಮುಗಿಯುತ್ತೆ. 2 ಶ್ಲೋಕಗಳಲ್ಲಿ ಮುಂದಿನ ಅಧ್ಯಾಯದ ಸಂಗತಿಯನ್ನು ತಿಳಿಸ್ತಾ ಇದ್ದಾರೆ. ಇವರೆಲ್ಲ ಏನೇನು ತಿಳಿದುಕೊಳ್ಬೇಕು. 3 ವಿಧವಾದ ಭಗವಕ್ತರು ಅಂತ ಹೇಳಿದ್ರು. 4 ವಿಧ ಹೇಳಿ ಚತುರ್ವಿಧವನ್ನು 3 ವಿಧವಾಗಿ ವಿಭಾಗ ಮಾಡಿದ್ರು. ಅರ್ಥಾರ್ಥಿ ಇಬ್ಬರು, ಒಬ್ಬರೇ ಐಶ್ವರ್ಯಾರ್ಥಿ ಅಂತ ಮಾಡಿದ್ರು. ಜಿಜ್ಞಾಸು ಅನ್ನೋರು ಒಂದು ಗುಂಪು, ಜ್ಞಾನಿ ಇನ್ನೊಂದು ಗುಂಪು. ಇದು 3 ಗುಂಪಾಗಿ ಮಾಡಿ ತ್ರಯಾಣಾಂ ಭಗವಂತಂ ಭಜಮಾನಾನಾಂ, ಇದು 3 ಅಂತ ಹೇಳಿದ್ದಾರೆ ಭಾಷಿಕಾರರು. ತ್ರಯಾಣಾಂ ಇದು ಗೀತಾರ್ಥ ಸಂಗ್ರಹದಲ್ಲಿ ಅವರು ಆಳವಂದಾರು ಹೇಳಿರುವ ಅದಕ್ಕೆ ಅನುಗುಣವಾಗಿ ಜ್ಞಾತವ್ಯ ವಿಶೇಷಾನು ಉಪಾದೇಯಾಂಶ ಪ್ರಸ್ತೌತಿ, ಯಾವ ವಿಷಯವನ್ನು ತಿಳಿದುಕೊಳ್ಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು. ಜ್ಞಾತವ್ಯ ವಿಶೇಷಾನ್ ಉಪಾದೇಯಾಂಶ, ಜ್ಞಾತವ್ಯ ವಿಶೇಷಾನ್ ಉಪಾದೇಯಾಂಶ, ತಿಳಿಯಬೇಕಾದ ವಿಷಯಗಳು, ಉಪಾದೇಯವಾದ ವಿಷಯಗಳು, ಸ್ವೀಕಾರ ಮಾಡದ ವಿಷಯಗಳು. ಯಾವುದು ತ್ಯಾಗ ಮಾಡಬೇಕು, ಹೇಯ ಉಪಾದೇಯ, ಯಾವುದು ಬಿಡಬೇಕು, ಯಾವುದು ಸ್ವೀಕಾರ ಮಾಡಬೇಕು. ಅದರಲ್ಲಿ ಸ್ವೀಕಾರ ಮಾಡಬೇಕಾದ, ಅಂಗೀಕಾರ ಮಾಡಬೇಕಾದ ವಿಷಯಗಳು, ತಿಳಿಯಬೇಕಾದ ವಿಷಯಗಳು, ಇದೆರಡನ್ನು ಕೂಡ 3 ವಿಧವಾದ ಭಕ್ತರಿಗೂ ಕೂಡ ಪರಮಾತ್ಮನನ್ನೇ ಯಾರು ಭಜನೆ ಮಾಡ್ತಾರೋ, ಅವನಲ್ಲಿಯೇ ಭಕ್ತಿಯೋಗವನ್ನು ಮಾಡ್ತಾರೋ ಅವರಿಗೆ ತಿಳಿಯಬೇಕಾದ ವಿಷಯವೇನು, ಅವರು ಮಾಡಬೇಕಾದ ವಿಷಯವೇನು, ಸ್ವೀಕಾರ ಮಾಡಬೇಕಾದ ವಿಷಯವೇನು, ಅದನ್ನೆಲ್ಲ ಈ 2 ಶ್ಲೋಕಗಳಲ್ಲಿ ಮುಂದೆ ಪ್ರಸ್ತಾವ ಮಾಡ್ತಾರೆ. ಇದರ ವಿಷಯವೇ ಮುಂದೆ 8ನೇ ಅಧ್ಯಾಯದಲ್ಲಿ ಇದರ ಅರ್ಥಗಳನ್ನೆಲ್ಲ ವಿಸ್ತಾರವಾಗಿ ವಿವರಿಸ್ತಾನೆ ಪರಮಾತ್ಮ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತೇ ತಂತಿದೆ ತೇ ಬ್ರಹ್ಮದದ್ವಿಧೋ ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಕಿಲಂ ಸಾಧಿಭೂತಾರಿ ದೈವಂಚ ಸಾಧಿಯಜ್ಞಂ ಚ ಯೇ ವಿದುಹು ಮಾಂ ಪ್ರಯಾಣ ಕಾಲೇ ಚ ಮಾಂ ತೇ ವಿದುಹು ಯುಕ್ತಚೇತಸಃ. ಏನೇನು ತಿಳಿಯಬೇಕು, ಏನೇನು ತಿಳಿದುಕೊಳ್ಬೇಕು ಎಲ್ಲ ಇಲ್ಲಿ ಕಿಂ ಬ್ರಹ್ಮ ಕಿಂ ಅಧ್ಯಾತ್ಮಂ ಸಾಧಿಭೂತಂ ಸಾಧಿದೈವಂ ಸಾಧಿಯಜ್ಞಂ, ಅಧಿಯಜ್ಞಂ ಯಾವುದು, ಅಧಿದೈವ ಯಾವುದು, ಅಧಿಭೂತ ಯಾವುದು, ಅಧ್ಯಾತ್ಮ ಯಾವುದು, ಬ್ರಹ್ಮ ಅಂದರೆ ಯಾವುದು, ಕರ್ಮ ಅಂದರೆ ಏನು, ಈ ವಿಷಯವನ್ನೆಲ್ಲ ಅವರು ತಿಳ್ಕೊಳ್ಬೇಕು ಅಂತ ಇಲ್ಲಿ ಆರಂಭಿಸಿದ ಕೃಷ್ಣ. ಇದರ ವಿಷಯವನ್ನು ಮುಂದೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಇದೆಲ್ಲ ಹೇಳಿದೆಲ್ಲ ತಿಳ್ಕೋಬೇಕು ಅಂತ, ಇದು ಏನು ಕಿಂ ಬ್ರಹ್ಮ ಕಿಂ ಅಧ್ಯಾತ್ಮಂ ಅಂತ ಆರಂಭಿಸುತ್ತೆ. ಅದರಲ್ಲಿ ಮುಂದೆ ಅದಕ್ಕೆಲ್ಲ ಉತ್ತರವನ್ನು ಪರಮಾತ್ಮನು ಕೊಡ್ತಾನೆ. ಇದು ಇಲ್ಲಿ ಪ್ರಸ್ತೌತಿ ಸಾಧಾರಣವಾಗಿ ಸಂಗತಿಯಾಗಿ ತಿಳಿಸ್ತಾ ಇದ್ದಾನೆ ಪರಮಾತ್ಮನ. ಇಲ್ಲಿ ಇದೆಲ್ಲ ತಿಳಿದುಕೊಳ್ಬೇಕು, ಇದೆಲ್ಲ ಅವರು ಅನುಷ್ಠಾನ ಮಾಡಬೇಕಾದ್ದು, ಸ್ವೀಕಾರ ಮಾಡಬೇಕಾದ್ದು, ಇದರ ವಿಷಯವನ್ನು ಮುಂದೆ ವಿಸ್ತಾರವಾಗಿ ಉಪದೇಶ ಮಾಡೋದು. ಹಾಗೆ ಈ 2 ಶ್ಲೋಕಗಳಲ್ಲಿ ಮುಗಿಯುತ್ತೆ. ಅದನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ಮುಗಿಸ್ಕೊಂಡು ಯೋ ನಿತ್ಯಂ ಅಚ್ಯುತ ಪದಾಂಬುಜಯುಗ್ಮರುಕ್ಮುವ್ಯಾಮೋ ದರಿತರಾಣಿ ತಿಲಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಕೃಷ್ಣಾರ್ಪಣ.